Good morning, students. Namaste elrigu. I hope you are all doing good. ನಿನ್ನೆ ಕ್ಲಾಸು ನಿಮಗೆ ಅರ್ಥ ಆಗಿದೆ ಅಂತ ತಿಳ್ಕೊಳ್ತಾನೆ. ಓಕೆ, ಇವತ್ತೊಂದ್ಸಲ ಜಸ್ಟ್ ವಿ ವಿಲ್ ರಿಫ್ರೆಶ್ ಇಟ್. ಓಕೆ, ವಾಟ್ ಆ್ಯಂಡ್ ಆಲ್ ದಿ ಕಾನ್ಸೆಪ್ಟ್ ಎಸ್ಟರ್ಡೇ ವಿ ಲರ್ನ್ಡ್, ವಿ ಜಸ್ಟ್ ರಿಫ್ರೆಶ್ ಇಟ್. ಓಕೆ, ಸಿ ಅವರ್ ಚಾಪ್ಟರ್ ಈಸ್ first PU chapter 2, that is input output memory device. Input output memory device, three concept or three topics are there. One is input device, second one is output device, and next one is memory devices. In that, in yesterday's class or in previous class, we studied a concept, a brief introduction to input device. In that we learnt ಕೀಬೋರ್ಡ್, ರೈಟ್? ಕೀಬೋರ್ಡ್ ಅಂದರೆ ಏನು, ಕೀಬೋರ್ಡ್ನ ಟೈಪ್ಗಳು ಯಾವುದು, ಇದರ ಬಗ್ಗೆ ಎಲ್ಲ ನಾವು ಸ್ವಲ್ಪ ಇನ್ಫಾರ್ಮೇಷನನ್ನು ಸ್ಟಡಿ ಮಾಡಿದ್ದೇವೆ. ಓಕೆ, ಒಂದ್ಸಲ ರಿಫ್ರೆಶ್ ಮಾಡುವ ಸ್ಟೂಡೆಂಟ್ಸ್. ಮೋಸ್ಟ್ಲಿ ನಿಮಗೆ ಇಲ್ಲಿ ಸ್ಲೈಡ್ ಇದ್ದಾಗಲೂ ನನ್ನ ಹ್ಯಾಂಡ್ ರೈಟಿಂಗೇ ಬ್ಯೂಟಿಫುಲ್ ಅಂತ ಕಾಣ್ತಾ ಇರ್ಬೋದಲ್ಲ. ಐ ಹೋಪ್ ಯು ಆರ್ ಅಂಡರ್ಸ್ಟ್ಯಾಂಡಿಂಗ್ ಮೈ ಹ್ಯಾಂಡ್ ರೈಟಿಂಗ್. ಓಕೆ, see, in yesterday's class we studied a concept called keyboard, that is input device or output device. Yes, it is a input device. Okay, keyboard ಅನ್ನೋದು input device. ಯಾಕೆ ಅದು input device? Because input device is a device used to feed data into a computer. ಕಂಪ್ಯೂಟರ್ ಸಿಸ್ಟಮಿಗೆ ನಾನು ಡೇಟಾವನ್ನು ಕೊಡಬೇಕು ಅಂತಾದರೆ ಐ ಶುಡ್ ರಿಕ್ವೈರ್ ಎ ಡಿವೈಸ್, ಆ್ಯಂಡ್ ದ್ಯಾಟ್ ಡಿವೈಸ್ ಇಸ್ ಕಾಲ್ಡ್ ಇನ್ಪುಟ್ ಡಿವೈಸ್. ಓಕೆ, ಆಲ್ವೇಸ್ ಕಂಪ್ಯೂಟರಿಗೆ ಅರ್ಥ ಆಗುವಂಥದ್ದು ಮೆಷಿನ್ ಲೆವೆಲ್ ಲ್ಯಾಂಗ್ವೇಜ್ ಮಾತ್ರ, ದ್ಯಾಟ್ ಈಸ್ ಕಾಲ್ಡ್ ಬೈನರಿ ಲ್ಯಾಂಗ್ವೇಜ್ ಆರ್ 0 and 1. ಆ್ಯಂಡ್ ಇನ್ಪುಟ್ ಡಿವೈಸ್ ವಾಟ್ ಇಟ್ ವಿಲ್ ಪರ್ಫಾರ್ಮ್ ಮೀನ್ಸ್ ಇಟ್ ವಿಲ್ ಕನ್ವರ್ಟ್ಸ್ ಹ್ಯೂಮನ್ ಲ್ಯಾಂಗ್ವೇಜ್. ನಮ್ಮ ಲ್ಯಾಂಗ್ವೇಜ್ ಏನಿದೆ ಯೂಶ್ವಲ್ ಆಗಿ ಇಂಗ್ಲೀಷ್ ಲ್ಯಾಂಗ್ವೇಜ್. ಓಕೆ, ABCDEF ಅಂತೆಲ್ಲ ಇರುತ್ತಲ್ಲ ಕೀಬೋರ್ಡಲ್ಲಿ, ಲೈಕ್ ದ್ಯಾಟ್ ಹ್ಯೂಮನ್ ಲ್ಯಾಂಗ್ವೇಜ್ ಈಸ್ ಕನ್ವರ್ಟೆಡ್ ಟು ಎ machine language or a computer understandable form or computer understandable language is converted by a input device. Input device ಏನು ಮಾಡುತ್ತೆ ಅಂದರೆ ಮನುಷ್ಯರಿಗೆ ಅರ್ಥ ಆಗುವಂಥ ಲ್ಯಾಂಗ್ವೇಜ್ ಇದೆಯಲ್ಲ ಅದನ್ನು ಕಂಪ್ಯೂಟರ್ಗೆ ಅರ್ಥ ಆಗುವ ಲ್ಯಾಂಗ್ವೇಜಿಗಾಗಿ ಸಿಗ್ನಲ್ ಆಗಿರ್ಬೋದು ಆರ್ ಒಂದು 0 or 1 ಫಾರ್ಮಲ್ಲಿ ಆಗಿರ್ಬೋದು ಕನ್ವರ್ಟ್ ಮಾಡಿಕೊಡುತ್ತೆ. ಓಕೆ, ಸೊ ಬೆಸ್ಟ್ ಎಕ್ಸಾಂಪಲ್ ಇಸ್ ಕೀಬೋರ್ಡ್, ಮೌಸ್, ಜಾಯ್ಸ್ಟಿಕ್. ಸೊ ಇನ್ ಲಾಸ್ಟ್ ಕ್ಲಾಸ್ ವಿ ಸ್ಟಡಿಡ್ ಎ ಕಾನ್ಸೆಪ್ಟ್ ಕಾಲ್ಡ್ ಕೀಬೋರ್ಡ್, ರೈಟ್? In today's class we are going to study mouse, joystick, OCR, OMR and MICR. ಓಕೆ, ಇದಿಷ್ಟರ ಬಗ್ಗೆ ನಾವು ಸ್ಟಡಿ ಮಾಡಿದರೆ ಇನ್ಪುಟ್ ಡಿವೈಸ್ ಕಂಪ್ಲೀಟ್ ಆಗುತ್ತೆ. Okay, yes, in last class we studied input device, that is a keyboard. In keyboard it is a consist of a set of keys. Keyboard ಅಲ್ಲಿ ಏನಿರುತ್ತೆ, set of keys ಇರುತ್ತೆ. It will perform its own action. So 5 types ನದ್ದು keys ಇದೆ ಅಂತ ನಾವು ಹೇಳ್ಬೋದು. ಒಂದು alphabetic keys ಏನು ಮಾಡುತ್ತೆ, A ಇಂದ Z ತನಕ ನನಗೆ ಎಂಟರ್ ಮಾಡ್ಲಿಕ್ಕೆ ಆಗುತ್ತೆ ಲೆಟರ್ಸ್ ಅನ್ನು. ಓಕೆ, in that same way function key means it performs its own functions. Okay, F1, F2, F3, F4 till F9 ತನಕ ಎಲ್ಲ ಇರುತ್ತೆ. ಸೊ ನಮಗೆ ಅದು ಗೊತ್ತಾಗಲ್ಲ, F3 ಅಂದರೆ ಏನು ಅಂತ ನಮಗೆ ಗೊತ್ತಾಗಲ್ಲ. ಬಟ್ ಕಂಪ್ಯೂಟರ್ಗೆ when I put the F3 or when I press F4 it will have its own information. Okay, ಸೊ ಅದನ್ನು ಆಕ್ಸೆಸ್ ಮಾಡಿಕೊಂಡು ಅದಕ್ಕೆ ಬೇಕಾದ ಆಪರೇಷನ್ ಮಾಡುತ್ತೆ. Next one is punctuation key. Yeah, it is very best for the software engineers or the blog writers and all. Okay, ಯಾರಿಗೆಲ್ಲ comma, next question mark ಈ ಥರ ಎಲ್ಲ ಯೂಸ್ ಮಾಡಲಿಕ್ಕೆ ಇರುತ್ತೆ, at that time we can use a punctuation keys. And after that numeric keys, that is from 0 to 9, 0 ದಿಂದ 9 ತನಕ ನಂಬರ್ಸ್ ಇರುತ್ತಲ್ಲ, that is called numeric keys. And last one direction keys, that is very ರಿಕ್ವೈರ್ ಇನ್ ಗೇಮ್ಸ್, ರೈಟ್? ಬೈಕ್ ರೇಸ್ ಆರ್ ಕಾರ್ ರೇಸ್ ಅಲ್ಲೆಲ್ಲ ನಾವು ಕಾರ್ ಮೂವ್ಮೆಂಟ್ ಹೋಗಬೇಕು ಅಂತಾದರೆ, ಎಕ್ಸ್ಲೇಟರ್ ಕೊಡಬೇಕು ಅಂತಾದರೆ ವಿ ವಿಲ್ ಯೂಸ್ ಎ ಆರೋ ಮಾರ್ಕ್, ರೈಟ್? ಅಪ್ ಆರೋ ಮಾರ್ಕ್ ಆರ್ ಡೌನ್ ಆರೋ ಮಾರ್ಕ್ ಫಾರ್ ಬ್ರೇಕ್ಸ್, ಲೆಫ್ಟ್ ರೈಟ್, ಈ ಥರ ಆರೋ ಮಾರ್ಕ್ಸ್ ಇದೆಯಲ್ಲ, ದ್ಯಾಟ್ ವಿ ಆರ್ ಕಾಲಿಂಗ್ ಇಟ್ ಆಸ್ ಡೈರೆಕ್ಷನ್ ಕೀಸ್. ಓಕೆ, ಎಸ್.
after that we studied a concept called types of keyboard. Okay, ಕೀಬೋರ್ಡ್ಗಳ ಟೈಪ್ಸ್ ಏನು ಅಂತ ನಾವು ಸ್ಟಡಿ ಮಾಡಿದ್ವಿ. ಟೋಟಲ್ ಎಷ್ಟು ಕೀಬೋರ್ಡ್ಸ್ ಇದೆ? 5 ಟೈಪ್ಸ್ ನ ಕೀಬೋರ್ಡ್ ಸಿಗುತ್ತೆ. ದ ಫಸ್ಟ್ ಒನ್ ಈಸ್ ಸ್ಟ್ಯಾಂಡರ್ಡ್ ಕೀಬೋರ್ಡ್, ನೆಕ್ಸ್ಟ್ ಒನ್ ergonomic keyboard, wireless keyboard, virtual keyboard, and next one is compact keyboard. See, standard keyboard means ಬೇಸಿಕ್ ಆಗಿರುವಂಥದ್ದು. ನಾವು ಇವಾಗ ಕಾಲೇಜಲ್ಲಿ ಆರ್ ಆಫೀಸಲ್ಲಿ ಎಲ್ಲ ನೋಡ್ಬೋದು ಆ ಥರದ ಕೀಬೋರ್ಡನ್ನು. ಓಕೆ, ಯೂಶುವಲ್ ಆಗಿ ಅದರಲ್ಲಿ 105 ಆರ್ 108 ಕೀಸ್ ಇರುತ್ತೆ. 105 ಆರ್ 108 ಕೀಸ್ ಇರುತ್ತೆ. ಆ್ಯಂಡ್ ಇಟ್ ಈಸ್ ಆಲ್ಸೋ ಕಾಲ್ಡ್ ಎಸ್ QWERTY ಕೀಬೋರ್ಡ್. QWERTY ಕೀಬೋರ್ಡ್ ಅಂದ್ರೆ ಏನು? ಆಲ್ವೇಸ್ if you purchase a very expensive amount of nadu keyboard ತಕೊಳ್ಳಿ or a very less quality of keyboard if you purchased, always the first letter in keyboard is Q. Okay, after that W and next is E R T Y. Okay, I hope ನೀವು ನಿನ್ನೆ ಚೆಕ್ ಮಾಡಿರ್ತೀರಿ. ನಾವು ಮೆಸೇಜ್ ಎಲ್ಲ ಮಾಡುವಾಗ ಕೀಬೋರ್ಡ್ ಬರುತ್ತಲ್ಲ, ವಾಟ್ಸಪ್ ಆರ್ ಮೊಬೈಲ್ ಅಲ್ಲಿ ಬರುತ್ತಲ್ಲ, ಆ ಕೀಬೋರ್ಡ್ ಆಲ್ವೇಸ್ ಇಟ್ ವಿಲ್ ಸ್ಟಾರ್ಟ್ ಫ್ರಮ್ QWERTE ಈ ಥರ ಹೋಗುತ್ತೆ. ಸೊ ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ QWERTY ಕೀಬೋರ್ಡ್. ನೆಕ್ಸ್ಟ್ ಒನ್ ಈಸ್ ergonomic ಕೀಬೋರ್ಡ್. ergonomic ಕೀಬೋರ್ಡ್ ಅಂದರೆ ಆರಾಮದವಾಗಿ ನಾವು ಯೂಸ್ ಮಾಡಲಿಕ್ಕಿರುವಂತಹ ಕೀಬೋರ್ಡ್. ಫಾರ್ ಎಕ್ಸಾಂಪಲ್ 24 hours ಆರ್ 20 hours ಆರ್ 18 hours ನಾವು ಕಂಪ್ಯೂಟರ್ ಮುಂದೆ ಕೂತ್ಕೊಂಡು ಏನೋ ಸಮಥಿಂಗ್ ವರ್ಕ್ ಮಾಡ್ತಾ ಇದ್ದೇವೆ, ಗೇಮ್ಸ್ ಆಡ್ತಾ ಇದ್ದೇವೆ ಅಂತೆಲ್ಲ ಆದರೆ ಕಂಟಿನ್ಯೂಸ್ ಮಾಡ್ತಾ ಹೋದರೆ ಏನಾಗುತ್ತೆ, ಇಲ್ಲೊಂದು ಟೈಪ್ನ ಸಿಂಡ್ರಾಮ್ ಬರುತ್ತೆ, ಇಲ್ಲಿ ನೋವಾಗುತ್ತೆ, ಸ್ಟಾರ್ಟ್ ಆಗುತ್ತೆ. ಓಕೆ, ಸೊ ಟು ಓವರ್ಕಮ್ ಫ್ರಮ್ ದ್ಯಾಟ್ ಪ್ರಾಬ್ಲಮ್ ವಿ ಕ್ಯಾನ್ ಯೂಸ್ ergonomics ಕೀಬೋರ್ಡ್. ಈ ಥರದ ಒಂದು ಕೀಬೋರ್ಡನ್ನು ಯೂಸ್ ಮಾಡಿದರೆ ಏನಾಗುತ್ತೆ ಅಂದರೆ ಅದು ಅದರದ್ದೇ ಒಂದು ಕಂಫರ್ಟೇಬಲ್ ಫೀಚರ್ಸ್ ಇರುತ್ತೆ. ಸೊ ಅದರಲ್ಲಿ ನಾವು ವರ್ಕ್ ಮಾಡಿದರೆ ನಮಗೆ ಯಾವುದೇ ರೀತಿಯಾದಂತಹ ಪೇನ್ ಸ್ಟಾರ್ಟ್ ಆಗಲ್ಲ. ಓಕೆ, ನೆಕ್ಸ್ಟ್ wireless keyboard. Yes, wireless keyboard based, as the name only indicates, wireless, wire illa. Okay, ಈ ಥರದಂತಹ ಕೀಬೋರ್ಡ್ ಏನಿದೆ ವೈರ್ಲೆಸ್ ಕೀಬೋರ್ಡ್, ಆ ಕೀಬೋರ್ಡ್ಗಳಲ್ಲಿ ವೈರ್ ಇರೋದಿಲ್ಲ. ವೈರ್ ಇರೋದಿಲ್ಲ ಅಂದರೆ ಅದರ ಒಳಗಡೆ ಅಂತಲ್ಲ. ಓಕೆ, ಇಟ್ ವಿಲ್ ನಾಟ್ ಕನೆಕ್ಟ್. ಓಕೆ, ಎಕ್ಸ್ಟರ್ನಲಿ ಕೀಬೋರ್ಡ್ ಈಸ್ ನಾಟ್ ಕನೆಕ್ಟ್ ಎಕ್ಸ್ಟರ್ನಲಿ ಥ್ರೂ ವೈರ್ಸ್ ಟು ದಿ ಕಂಪ್ಯೂಟರ್. ಕಂಪ್ಯೂಟರ್ಗೆ ಎಕ್ಸ್ಟರ್ನಲ್ ಆಗಿ ಒಂದು ಇರುತ್ತಲ್ಲ ವೈರ್, ಅದರ ಮೂಲಕ ಅದು ಕನೆಕ್ಟ್ ಆಗುವಂಥದ್ದಲ್ಲ. ಬಟ್ ಇಟ್ ಈಸ್ ಕನೆಕ್ಟೆಡ್ ಟು ಯೂಸಿಂಗ್ ದಿ ಹೆಲ್ಪ್ ಆಫ್ ಟ್ರಾನ್ಸ್ಮಿಟರ್. ಒಂದು ಚಿಕ್ಕದೊಂದು ಟ್ರಾನ್ಸ್ಮಿಟರ್ ಅಂತ ಬರುತ್ತೆ. ಓಕೆ, ವೆಯ್ಟ್, ಐ ವಿಲ್ ಶೋ ಯು. ಸಿ, ದಿಸ್ ಈಸ್ ಎ ಟ್ರಾನ್ಸ್ಮಿಟರ್. ಇದೊಂದು ಟ್ರಾನ್ಸ್ಮಿಟರ್ ಅಂತ ಕರಿತೇವೆ ನಾವು. ಓಕೆ, ಜಸ್ಟ್ ಒಂದು ಸ್ಮಾಲ್ ಒಂದು ಚಿಪ್ ಥರ ಇರುತ್ತೆ ಈ ಒಂದು ಟ್ರಾನ್ಸ್ಮಿಟರ್. ಈ ಟ್ರಾನ್ಸ್ಮಿಟರನ್ನು ನೀವು ಲ್ಯಾಪ್ಟಾಪ್ ಆರ್ ಕೀಬೋರ್ಡ್ ಲ್ಯಾಪ್ಟಾಪ್ ಆರ್ ಡೆಸ್ಕ್ಟಾಪಿಗೆ ಹಾಕಿದ ಮೇಲೆ ನೆಕ್ಸ್ಟ್ ಅದರದ್ದು ಏನು ರಿಸೀವರ್ ಇದೆ, ಮೇ ಬಿ ಎ ಕೀಬೋರ್ಡ್, ಮೇ ಬಿ ಇಟ್ ಈಸ್ ಎ ಮೌಸ್, ಅದನ್ನು ನಾವು ಯೂಸ್ ಮಾಡಲಿಕ್ಕಾಗುತ್ತೆ. ಬಟ್ ಯಾವುದೇ ಆದಂತಹ ಒಂದು ಎಕ್ಸ್ಟರ್ನಲ್ ವೈರ್ ಅಲ್ಲಿ ಇರಲ್ಲ. ಓಕೆ, ಆ್ಯಂಡ್ ನೆಕ್ಸ್ಟ್ ಒನ್ ವಿ ಸ್ಟಡಿಡ್ ವರ್ಚುವಲ್ ಕೀಬೋರ್ಡ್. ವರ್ಚುವಲ್ ಕೀಬೋರ್ಡ್ ಅಂದರೆ ಏನು? ಅಲ್ಲಿ ಫಿಸಿಕಲ್ ಕೀಬೋರ್ಡ್ ಇರಲ್ಲ. ಬೆಸ್ಟ್ ಎಕ್ಸಾಂಪಲ್ ನಮ್ಮ ಮೊಬೈಲ್ನ ಕೀಬೋರ್ಡ್. ಮೊಬೈಲ್ನ ಕೀಬೋರ್ಡಲ್ಲಿ ಫಿಸಿಕಲ್ ಕೀಬೋರ್ಡ್ ಇದೆಯಾ? ನೋ, ರೈಟ್. ಸಿ, ಫಿಸಿಕಲ್ ಕೀಬೋರ್ಡ್ ಮೀನ್ಸ್ ನಮಗೆ ಟಚ್ ಮಾಡಲಿಕ್ಕೆ ಆಗುವಂಥದ್ದು ಕೀಬೋರ್ಡ್. ನಮಗೆ ಐ ಕ್ಯಾನ್ ಕ್ಯಾರಿ ದ್ಯಾಟ್ ಕೀಬೋರ್ಡ್. ಇಸ್ ಇಸ್ ಪಾಸಿಬಲ್? ನೋ, ಇಟ್ಸ್ ನಾಟ್ ಪಾಸಿಬಲ್ ಇನ್ ಮೊಬೈಲ್ ಫೋನ್ ಕೀಬೋರ್ಡ್ ಆರ್ ATM ಮಿಷಿನ್ ಕೀಬೋರ್ಡ್. ಹೌದಾ, ATM ಮಿಷಿನಲ್ಲೆಲ್ಲ ನಮಗೆ ಅಲ್ಲಿ ಕೀಬೋರ್ಡ್ ಬರುತ್ತೆ, ಡೈರೆಕ್ಟಾಗಿ ವಿ ಕ್ಯಾನ್ ಟಚ್ ದ್ಯಾಟ್ ಒನ್. ಓಕೆ, ನಮಗೆ ಅದನ್ನು ಟಚ್ ಮಾಡಿ ಅಲ್ಲಿ ವರ್ಕ್ ಮಾಡ್ಬೋದು. ಸೊ ದ್ಯಾಟ್ ಆರ್ ಆಲ್ ದಿ ಎಕ್ಸಾಂಪಲ್ ಫಾರ್ ವರ್ಚುವಲ್ ಕೀಬೋರ್ಡ್. ನೆಕ್ಸ್ಟ್, ದ ಲಾಸ್ಟ್ ಟೈಪ್ ಈಸ್ ಕಾಂಪ್ಯಾಕ್ಟ್ ಕೀಬೋರ್ಡ್. ಕಾಂಪ್ಯಾಕ್ಟ್ ಕೀಬೋರ್ಡ್ ಅಂದರೆ ಏನು? ಇಟ್ ಈಸ್ ಜಸ್ಟ್ ಲೈಕ್ ನಮ್ಮದು ಬೇಸಿಕ್ ಕೀಬೋರ್ಡ್ ಇದೆಯಲ್ಲ ಅದೇ ಥರ, ಬಟ್ ಇಟ್ ಈಸ್ ಯೂಶ್ವಲಿ ಆರ್ 100% ವಿ ಆರ್ ಗೋಯಿಂಗ್ ಟು ಯೂಸ್ ಇನ್ ಲ್ಯಾಪ್ಟಾಪ್ಸ್. ಲ್ಯಾಪ್ಟಾಪ್ಸಲ್ಲಿ ಇರುತ್ತಲ್ಲ ಕೀಬೋರ್ಡ್, ಅದು ತುಂಬ ಸ್ಲಿಮ್ ಆಗಿರುತ್ತೆ. ಓಕೆ, ಆ ಥರದಂತಹ ಕೀಬೋರ್ಡನ್ನು ವಿ ಆರ್ ಕಾಲಿಂಗ್ ಇಟ್ ಆಸ್ ಕಾಂಪ್ಯಾಕ್ಟ್ ಕೀಬೋರ್ಡ್. ಓಕೆ, ಒಂದೇ ಒಂದು ಅದಕ್ಕೆ ಮತ್ತು ಇದಕ್ಕೆ ಕಂಪೇರ್ ಮಾಡಿದರೆ ಡಿಫ್ರೆನ್ಸ್ ಏನು ಅಂದರೆ, ಇದರಲ್ಲಿ ಕೀ ಇದೆಯಲ್ಲ, ಸಿ, ನ್ಯೂಮೆರಿಕ್ ಕೀಪ್ಯಾಡ್ ದಟ್ ಈಸ್ ಪ್ರೆಸೆಂಟ್ ಆನ್ ರೈಟ್ ಸೈಡ್ ಆಫ್ ಅದರ್ ಕೀಬೋರ್ಡ್. ಉಳಿದ ಕೀಬೋರ್ಡಲ್ಲೆಲ್ಲ ನಿಮಗೆ ರೈಟ್ ಸೈಡಲ್ಲಿ ನ್ಯೂಮೆರಿಕ್ ಕೀಸ್ ಅಂತ ಇರುತ್ತೆ, ಲೈಕ್ 0 1 2 3 4 5 6 7 8 9 ತನಕ ನಿಮಗೆ ರೈಟ್ ಸೈಡಲ್ಲಿ ಕೀಸ್ ಇರುತ್ತೆ. ಅದು ನಮಗೆ ಈ ಕಾಂಪ್ಯಾಕ್ಟ್ ಕೀಬೋರ್ಡಲ್ಲಿ ಸಿಗಲ್ಲ. I hope you got the information about keyboard and types. So we completed the first part of input device. Input device na first part ಅನ್ನು ನಾವು ಸ್ಟಡಿ ಮಾಡಿದ್ವಿ ಆ್ಯಂಡ್ ಲರ್ನ್ ಕೂಡ ನಾವು ಮಾಡಿದ್ವಿ. ಸೊ ನೆಕ್ಸ್ಟ್ ಇನ್ಪುಟ್ ಡಿವೈಸ್ ಈಸ್ 100% ಕೀಬೋರ್ಡ್ ಆದಮೇಲೆ ಬರುವಂಥದ್ದು ಯಾವುದು? ಇಟ್ಸ್ ಎ ಮೌಸ್. ಎಸ್, ಸಿ, ಮೌಸ್ ಯೂಶುವಲ್ ಆಗಿ ಮೌಸ್ ಅಂತ ಹೇಳಿದ ಕೂಡ ನಾವೇನು ಇದು ಮಾಡ್ತೇವೆ ಇಲ್ಲಿ. ಎಸ್, ನೋಡಲಿಕ್ಕೂ ಅದೇ ಥರ ಇರುತ್ತೆ, ಚಿಕ್ಕ
ಚಿಕ್ಕದಾಗಿ ಒಂದು ಇರುವಂತಹ ಒಂದು ಬಾಕ್ಸ್ ಅಂತ ನಾವು ಹೇಳ್ಬೋದು, ಒಂದು ಇನ್ಪುಟ್ ಡಿವೈಸಸ್. ಓಕೆ, ಯೂಶ್ವಲ್ ಆಗಿ ಇನ್ ಲ್ಯಾಪ್ಟಾಪ್ಸ್ ಆರ್ ಇನ್ ಮೊಬೈಲ್ ಫೋನ್ ದೆರ್ ಇಸ್ ನೋ ಕಾನ್ಸೆಪ್ಟ್ ಆಫ್ ಮೌಸ್, ಬಟ್ ಲ್ಯಾಪ್ಟಾಪಲ್ಲಿ ಟಚ್ ಪ್ಯಾಡ್ ಅಂತ ಒಂದು ಇರುತ್ತೆ. ನಾವು ಒಂದು ಫಿಂಗರಲ್ಲಿ ಈ ಥರ ಹೀಗೆ ಮೂವ್ ಮಾಡ್ಲಿಕ್ಕೆ ಆಗುತ್ತಲ್ಲ, ದ್ಯಾಟ್ ವಿ ಆರ್ ಕಾಲಿಂಗ್ ಇಟ್ ಆಸ್ ಟಚ್ ಪ್ಯಾಡ್. ದ ವರ್ಕ್ ಈಸ್ ಜಸ್ಟ್ ಲೈಕ್ ಮೌಸ್. ಅದನ್ನು ವರ್ಕ್ ಹೇಗಿರುತ್ತೆ ಅಂದರೆ ಮೌಸಿನ ಥರನೇ ಇರುತ್ತೆ. ಅದನ್ನು ನಾವು ಮೌಸ್ ಆಗಿ ನಾವು ಯೂಸ್ ಮಾಡ್ತೇವೆ, ಎಕ್ಸ್ಟರ್ನಲ್ ಆಗಿ ನಾವು ಯೂಸ್ ಮಾಡಲ್ಲ. ಆ್ಯಂಡ್ ಏನು ಈ ಮೌಸ್, ಯಾಕೆ ಇದು ಮೌಸ್ ಬೇಕು? ಸಿ, ಯು ಮೇ ಹ್ಯಾವ್ ಸೀನ್ ದ್ಯಾಟ್ ವೆನ್ ಯು ಆರ್ ಟೈಪಿಂಗ್ ಆರ್ ವೆನ್ ಯು drawing, okay, drawing ನೀವು ಮಾಡ್ತಾ ಇರುವಾಗ ಆರ್ ವೆನ್ ಯು ಆರ್ ಟೈಪಿಂಗ್ ಸಮಥಿಂಗ್ ಇನ್ ದ ವರ್ಡ್ ಆರ್ ನಾಟ್ ಪ್ಯಾಡ್, you will get a blinking line. Okay, for example, I will write here, I will write hi, I will write h next I in word document. ಆಫ್ಟರ್ ದ್ಯಾಟ್ ನೆಕ್ಸ್ಟ್ ನಿಮಗೆ ಒಂದು ಇಲ್ಲಿ ಒಂದು ಬ್ಲಿಂಕ್ ಆಗ್ತಾ ಇರುತ್ತೆ, ಹೌದಾ? ಮಾನಿಟರಲ್ಲಿ ಒಂದು ಬ್ಲಿಂಕ್ ಆಗ್ತಾ ಇರುತ್ತೆ. ಆ ಬ್ಲಿಂಕನ್ನು ನಾವು ಕರ್ಸರ್ ಅಂತ ಕರಿತೇವೆ. ದಟ್ ಬ್ಲಿಂಕ್ ಈಸ್ ಕಾಲ್ಡ್ ಕರ್ಸರ್. ಸಿ, ಕಂಪ್ಯೂಟರ್ ಆನ್ ಮಾಡಿದಾಗ ನಿಮಗೆ ಒಂದೊಂದು ಸಲ ಆರೋ ಮಾರ್ಕ್ ಬರುತ್ತೆ. ಫಾರ್ ಎಕ್ಸಾಂಪಲ್, ಈ ಥರ ನಿಮಗೆ ಆರೋ ಮಾರ್ಕ್ಸ್ ಎಲ್ಲ ಕಾಣುತ್ತೆ. ಸಿ, ಈ ಥರ ನಿಮಗೆ ಆರೋ ಮಾರ್ಕ್ಸ್ ಆರ್ ಒಂದು ಸಿಂಗಲ್ ಲೈನ್ ಬ್ಲಿಂಕ್ ಆಗ್ತಾ ಇರುವಂಥದ್ದು, ದ್ಯಾಟ್ ಈಸ್ ಕಾಲ್ಡ್ ಬ್ಲಿಂಕರ್ ಅಂತ ನಾವು ಕರಿತೇವೆ, ಆರ್ ಪಾಯಿಂಟರ್ ಅಂತ ಕರಿತೇವೆ. ಅದನ್ನು ನೀವು ಮೂವ್ ಮಾಡೋದು ಹೇಗೆ? ನನಗೆ ಈ ಬ್ಲಿಂಕರ್ ಇಲ್ಲಿರಬಾರ್ದು, ನನಗೆ ಇಲ್ಲಿ ತನಕ ಬರಬೇಕು ಅಂತಂದರೆ ಯು ಕ್ಯಾನ್ ಯೂಸ್ ಎ ಕೀಬೋರ್ಡ್ ಆರ್ ಯು ಕ್ಯಾನ್ ಯೂಸ್ ಎ ಮೌಸ್. ಮೌಸನ್ನು ನಿಮಗೆ ಯೂಸ್ ಮಾಡ್ಬೋದು. ಆವಾಗ ಏನಾಗುತ್ತೆ, ಈ ಬ್ಲಿಂಕರ್ ಏನಿದೆ ಮೂವ್ ಆಗುತ್ತೆ. ಆ ಒಂದು ಕಾನ್ಸೆಪ್ಟಲ್ಲಿ ನಾವು ಮೌಸನ್ನು ಯೂಶ್ವಲ್ ಆಗಿ ಯೂಸ್ ಮಾಡ್ತೇವೆ. ಸೊ ಮೌಸ್ ಕಂಟ್ರೋಲ್ಸ್ ದಿ ಮೂವ್ಮೆಂಟ್ ಆಫ್ ಕರ್ಸರ್ ಆನ್ ಡಿಸ್ಪ್ಲೇ ಸ್ಕ್ರೀನ್. ಕರ್ಸರ್ ಅಂತ ನಾನು ಹೇಳಿದಲ್ಲ, ಈ ಕರ್ಸರು ಆರ್ ಬ್ಲಿಂಕ್ ಎಲ್ಲ ಆಗ್ತಲ್ಲ, ಇದನ್ನೆಲ್ಲ ಮೂವ್ ಮಾಡಲಿಕ್ಕೆ ಯೂಸ್ ಮಾಡುವಂತಹ ಒಂದು ಇನ್ಪುಟ್ ಡಿವೈಸ್. ಸೊ ಮೌಸ್ ಈಸ್ ಎ ಇನ್ಪುಟ್ ಡಿವೈಸ್ ವಿಚ್ ಕಂಟ್ರೋಲ್ಸ್ ದಿ ಮೂವ್ಮೆಂಟ್ ಆಫ್ ಕರ್ಸರ್ ಆನ್ ಡಿಸ್ಪ್ಲೇ ಸ್ಕ್ರೀನ್. ಡಿಸ್ಪ್ಲೇ ಸ್ಕ್ರೀನಲ್ಲಿ ಆ ಮೂವ್ಮೆಂಟನ್ನು ಕಂಟ್ರೋಲ್ ಮಾಡಲಿಕ್ಕಾಗತ್ತೆ. I hope you got the first point. The mouse pointer in monitor is also called cursor. Cursor anta ನಾವು ಕರಿತೇವೆ ಅಂತ ಹೇಳಿದ್ದೇವೆ. Yes, the next very important question or very important topic is ಹೆಂಗೆ ವರ್ಕ್ ಆಗುತ್ತೆ. Okay, how the mouse blinks. ಓಕೆ, ಹೇಗೆ ಬ್ಲಿಂಕ್ ಆಗುತ್ತೆ ಆರ್ ಹೌ ಇಟ್ ವಿಲ್ ಮೂವ್. ಓಕೆ, ಈ ಥರದ ಕ್ವಶನ್ಸ್ ಎಲ್ಲ ನಮಗೆ ಬರುತ್ತೆ. ಸಿ, ಇಫ್ ದ ಮೌಸ್ ಇಸ್ ಪ್ರೆಸೆಂಟ್ ಇನ್ ಯುವರ್ ಹೌಸ್, ಮೌಸ್ ಅಂದರೆ ಯಾವುದು? ಇಲಿಯಲ್ಲ, ಕಂಪ್ಯೂಟರ್ನ ಮೌಸ್. ಓಕೆ, ಮೌಸ್ ಇದೆ ಅಂತಾದರೆ ಜಸ್ಟ್ ಚೆಕ್ ಮಾಡಿ, ಅದರದ್ದು ನೀವು ಡೌನ್ ಪೊಸಿಷನ್ ಇದೆಯಲ್ಲ, ಓಕೆ, ಒಂದ್ಸಲ ಕಂಪ್ಯೂಟರ್ ಆನ್ ಆದಮೇಲೆ ಆ ಮೌಸನ್ನು ತೆಗೆದು ಹೀಗೆ ನೋಡಿ. ಅಲ್ಲಿ ಕೆಳಗಡೆ ನೋಡುವಾಗ ನಿಮಗೆ ಏನು ಕಾಣುತ್ತೆ ಅಂದರೆ ಒಂದು ರೆಡ್ ಕಲರ್ ನಿಮಗೆ ಅಲ್ಲಿ ಕಾಣುತ್ತೆ. ದ್ಯಾಟ್ ಈಸ್ ಕಾಲ್ಡ್ IR ರೇಸ್ ಅಂತ ಕರೀತಾರೆ, ಇನ್ಫ್ರಾರೆಡ್ ರೇಸ್ ಅಂತ ಕರೀತಾರೆ. ಮೌಸಿನ ಡೌನ್ ಸೈಡಲ್ಲಿ ಇದೆಯಲ್ಲ, ನಿಮಗೆ ಒಂದೊಂದು ಸಲ ರೆಡ್ ಕಲರ್ ಬ್ಲಿಂಕ್ ಆಗ್ತಾ ಇರುತ್ತೆ, ಆ ರೆಡ್ ಕಲರ್ ನಮಗೆ ಕಾಣ್ತಾ ಇರುತ್ತೆ. ದ್ಯಾಟ್ ರೆಡ್ ಕಲರ್ ಈಸ್ ಕಾಲ್ಡ್ IR ರೇಸ್ ಅಂತ ಕರೀತಾರೆ. ಆ್ಯಂಡ್ ವಿತ್ ದ IR ರೇಸ್ it owns small ball. ಮೌಸ್ ಕನ್ಸಿಸ್ಟ್ ಎ ಸ್ಮಾಲ್ ಬಾಲ್, ಡೌನ್ ಸೈಡಲ್ಲಿ ಒಂದು ಬಾಲ್ ಇದೆ, ಪ್ಲಸ್ IR ರೇಸ್ ಅಂತ ಇದೆ. ಓಕೆ, ಈ ಬಾಲ್ಸ್ ಮೂವ್ ಆಗುತ್ತಲ್ಲ, ಈ ಬಾಲ್ಸ್ ಮೂವ್ ಆದ ಹಾಗೆ ಇನ್ಫ್ರಾರೆಡ್ ರೇಸ್ ಅದರ ರೇಯನ್ನು ಆಕ್ಸೆಸ್ ಮಾಡ್ತಾ ಹೋಗುತ್ತೆ. ಆ್ಯಂಡ್ ದ್ಯಾಟ್ ರೇ ಈಸ್ ಕನ್ವರ್ಟೆಡ್ ಇನ್ ಟು ಎ ಸಿಗ್ನಲ್. ವೆನ್ ಮೂವ್ಡ್ ದ ಬಾಲ್ ರೋಲ್ಸ್, ಸೊ ಪೊಸಿಷನ್ ಆನ್ ದ ಸ್ಕ್ರೀನ್ ಇಸ್ ಆಲ್ಸೋ ಚೇಂಜ್. ಏನಾಗುತ್ತೆ ಗೊತ್ತಾಯ್ತಾ ನಿಮಗೆ ಏನು ಅಂತ? ಮೌಸಿನ ಕೆಳಗಡೆ ಒಂದು ಬಾಲ್ ಇರುತ್ತೆ. ಓಕೆ, ಮೌಸಿನ ಕೆಳಗಡೆ ಒಂದು ಬಾಲ್ ಇರುತ್ತೆ, ಪ್ಲಸ್ ನಿಮಗೆ ಒಂದು ರೆಡ್ ಕಲರ್ ನಿಮಗೆ ಅಲ್ಲಿ ಕಾಣ್ತಾ ಇರುತ್ತೆ, ಬ್ಲಿಂಕ್ ಆಗ್ತಾ ಇರುತ್ತೆ. ಓಕೆ, ನೀವು ಮೌಸನ್ನು ಹೀಗೆ ಮೂವ್ ಮಾಡಿದಾಗ ಅದರ ಕೆಳಗಡೆ ಇರುವ ರೋಲ್ ಇದೆಯಲ್ಲ, ಏನು ಬಾಲ್ ಇದೆಯಲ್ಲ, ಇಟ್ ವಿಲ್ ಆಲ್ಸೋ ಮೂವ್ ಜಸ್ಟ್ ಲೈಕ್ ಅವರ್ ಕಾರ್. ಓಕೆ, ವೆನ್ ಐ ಪುಷ್ ದಿ ಕಾರ್, ನಾನು ಕಾರನ್ನು ಹೀಗೆ ನಾನು ನೂಗ್ತಾ ಬರುವಾಗ ಏನಾಗುತ್ತೆ, ಟಯರ್ ಅಲ್ಲೇ ಇರುತ್ತಾ? ನೋ, ರೈಟ್? ಟೈರ್ ಏನಾಗುತ್ತೆ, ವೀಲ್ ಏನಾಗುತ್ತೆ, ಇಟ್ ವಿಲ್ ಆಲ್ಸೋ ಮೂವ್. ಓಕೆ, ವೆನ್ ಐ ಪುಷ್ ದ ವೆಹಿಕಲ್, ಓಕೆ, ವೆನ್ ಐ ಪುಷ್ ಮೈ ಕಾರ್, ದ್ಯಾಟ್ ಟೈರ್ ಈಸ್ ಆಲ್ಸೋ ಮೂವ್. ಓಕೆ, ದ ಮೂವ್ಮೆಂಟ್ ಆಫ್ ಟೈರ್ ಈಸ್ ಆಲ್ಸೋ ಟೇಕ್ಸ್ ಪ್ಲೇಸ್. ಆ ಟೈರ್ ಕೂಡ ಹೀಗೆ ಮೂವ್ ಆಗ್ತಾ ಬರುತ್ತೆ, ರೈಟ್? ಆವಾಗ ಗಾಡಿ ಮುಂದೆ ಹೋಗ್ತಾ ಹೋಗುತ್ತೆ, ರೈಟ್? ನಾವು ಡೈರೆಕ್ಟಾಗಿ ವೆದರ್ ಐ ಆಮ್ ಪುಷಿಂಗ್ ದ್ಯಾಟ್ ಟೈರ್, ನೋ, ನಾನು ಆ ಟೈರನ್ನು ನಾನು ಪುಷ್ ಮಾಡ್ತಾ ಇಲ್ಲ, ಐ ಆಮ್ ಜಸ್ಟ್ ಪುಷಿಂಗ್ ದ್ಯಾಟ್ ಮೈ ವೆಹಿಕಲ್, ಮೈ ಕಾರನ್ನು ನಾನು ಪುಷ್ ಮಾಡ್ತಾ ಇರ್ತೇನೆ. ಆವಾಗ ಟೈಮಲ್ಲಿ ಟೈರ್ ಕೂಡ ಮೂವ್ ಆಗುತ್ತೆ. ಅರ್ಥ ಆಯ್ತಾ? ದಟ್ ಸೇಮ್ ಕಾನ್ಸೆಪ್ಟ್ ಪ್ರೆಸೆಂಟ್ ಇನ್ ಮೌಸ್ ಆಲ್ಸೋ.
below portion of mouse consists a ball, okay, a small ball, plus it also consists IR rays, infrared rays, ಒಂದು ರೆಡ್ ಕಲರ್ ರೇಸ್ ಬರುತ್ತೆ, IR rays ಅಂತ ಕರೀತಾರೆ. ಓಕೆ, ವೆನ್ ಯು ಮೂವ್ ದಿ ಮೌಸ್, ನಿಮ್ಮ ಕೈಯಲ್ಲಿರುವ ಮೌಸನ್ನು ನೀವು ಹೀಗೆ ಮೂವ್ ಮಾಡ್ತಾ ಬಂದ ಹಾಗೆ ಅದರ ಕೆಳಗಡೆ ಇರೋ ಬಾಲ್ ಇದೆಯಲ್ಲ, ಇಟ್ ವಿಲ್ ಆಲ್ಸೋ ಮೂವ್. ಓಕೆ, ಆ ಮೂವ್ಮೆಂಟ್ ಆದ ಹಾಗೆ ನಮಗೆ ಮಾನಿಟರಲ್ಲಿ ಇದು ಏನು ಕರ್ಸರ್ ಅಂತ ಏನಿದೆ, ಇಟ್ ವಿಲ್ ಆಲ್ಸೋ ಮೂವ್. ಅರ್ಥ ಆಯ್ತಾ ಏನು ಅಂತ? ನಿಮಗೆ ಇದನ್ನು ಹೀಗೆ ಮೂವ್ ಮಾಡಿದಾಗ ಆ ಕರ್ಸರ್ ಕೂಡ ಮೂವ್ ಆಗುತ್ತೆ ಆ್ಯಂಡ್ ದಟ್ ಸಿಗ್ನಲ್ ನಮಗೆ ಅಲ್ಲಿ ಕನ್ವರ್ಟ್ ಆಗಿ ಸಿಗುತ್ತೆ ಕಂಪ್ಯೂಟರಿಗೆ. ಓಕೆ, ಕಂಪ್ಯೂಟರ್ ವಿಲ್ ಅಂಡರ್ಸ್ಟ್ಯಾಂಡ್ ಓನ್ಲಿ 0 and 1 ಆರ್ ಸಿಗ್ನಲ್ಸ್, ಅದಕ್ಕಷ್ಟೇ ಅರ್ಥ ಆಗೋದು. ಸೊ ಫೈನಲ್ ಔಟ್ಕಮ್ ಏನು ಮಾಡಬೇಕು? ಮೌಸ್ ಆರ್ ಕೀಬೋರ್ಡ್ ಇಟ್ ಶುಡ್ ಕನ್ವರ್ಟ್ ಹ್ಯೂಮನ್ ಅಂಡರ್ಸ್ಟ್ಯಾಂಡೇಬಲ್ ಫಾರ್ಮ್ ಇಂಟು ಎ ಕಂಪ್ಯೂಟರ್ ಅಂಡರ್ಸ್ಟ್ಯಾಂಡೇಬಲ್ ಫಾರ್ಮ್. ಓಕೆ, ಸೊ ಅದನ್ನು ಮಾಡಿಕೊಡುವ ಕೆಲಸ ಯಾವುದು ಅಂದರೆ ಮೌಸಿನದ್ದು. ಐ ಹೋಪ್ ಯು ಗಾಟ್ ಸಮ್ ಇನ್ಫಾರ್ಮೇಷನ್ ಅಬೌಟ್ ಮೌಸ್. ಸೊ ಮೌಸ್ ಕಂಟ್ರೋಲ್ಸ್ ದಿ ಮೂವ್ಮೆಂಟ್ ಆಫ್ ಕರ್ಸರ್ ಆನ್ ಡಿಸ್ಪ್ಲೇ ಸ್ಕ್ರೀನ್. ಇಟ್ ಕನ್ಸಿಸ್ಟ್ ಎ ಸ್ಮಾಲ್ ಬಾಲ್ ಆರ್ IR rays. IR rays ಅಂತ ಇರುತ್ತೆ. ನಾವು ಅದನ್ನು ಮೂವ್ ಮಾಡಿದ ಹಾಗೆ ಈ IR rays ಏನಾಗುತ್ತೆ, ಅದು ಸಿಗ್ನಲ್ ಆಗಿ ಕನ್ವರ್ಟ್ ಆಗಿ ಡಿಸ್ಪ್ಲೇಯಲ್ಲಿ ಚೇಂಜ್ ಆಗ್ತಾ ಹೋಗುತ್ತೆ. You got the information? Yes. We will move on to the next type. Sorry, again in mouse there is a concept of types of mouse. See, we saw a types of keyboard, right? So there are 5 types of keyboard. Keyboard ಅಲ್ಲಿ 5 ಟೈಪಿನ ಕೀಬೋರ್ಡ್ಸ್ ಅನ್ನು ನಾವು ನೋಡಿದ್ವಿ. ಓಕೆ, ಸಿ ಸ್ಟೂಡೆಂಟ್, ಜಸ್ಟ್ ಪಾಯಿಂಟ್ ದೀಸ್ ಪಾಯಿಂಟ್ಸ್. ಓಕೆ, ಇದನ್ನು ನೀವು ಪಾಯಿಂಟ್ ಮಾಡಿ ಟೈಪ್ಸ್ ಆಫ್ ಮೌಸ್. ಪ್ಲೀಸ್ ನೋಟ್ ದೀಸ್ 4 ಪಾಯಿಂಟ್. ದಿಸ್ ಈಸ್ ಇಂಪಾರ್ಟೆಂಟ್ ಫಾರ್ 1 or 2 marks question. List the types of mouse or list the types of keyboard. That is very important. Just write it. Okay. The first one is manual mouse, and next one is scroll mouse, and next one is USB mouse, and next one is wireless mouse. There are 4 types of mouse. The first one is manual mouse. ಏನು manual mouse ಅಂದರೆ, if you, I don't know you remember or not, if you purchase the laptop or sorry, it's not laptop, if you purchase the desktop in 2000 or 2005 means ಆ ಟೈಮಲ್ಲಿ ನಿಮ್ಮಲ್ಲಿ ಮೌಸ್ ಇದ್ದರೆ 2 3 ನಿಮಗೆ ಅಲ್ಲಿ ಕೀಸ್ ಇರುತ್ತೆ. ಓಕೆ, ಲೆಫ್ಟ್ ಕೀಸ್, ರೈಟ್ ಕೀಸ್ ಥರ ಮಿಡಲ್ ಕೀಸ್ ಇರ್ತಾ ಇತ್ತು. ಓಕೆ, ದ್ಯಾಟ್ ಈಸ್ ಕಾಲ್ಡ್ ಮ್ಯಾನ್ಯಲ್ ಮೌಸ್. ದಟ್ ಈಸ್ ಓಲ್ಡ್ ಮೌಸ್. ಓಕೆ, ನೌ ಇಟ್ ಈಸ್ ನಾಟ್ ಪ್ರೆಸೆಂಟ್ ಇನ್, ಇಟ್ ಈಸ್ ನಾಟ್ ಅವೈಲೇಬಲ್ ಇನ್ ದಿ ಮಾರ್ಕೆಟ್. ಓಕೆ, ಮಾರ್ಕೆಟಲ್ಲಿ ನಮಗೆ ಅದು ಸಿಗ್ತಾ ಇಲ್ಲ. ಬಟ್ ಇನ್ ಓಲ್ಡನ್ ಡೇಸಲ್ಲಿ ವಿ ವಿಲ್ ಯೂಸ್ ಎ ಮ್ಯಾನ್ಯಲ್ ಮೌಸ್. ಮೀನಿಂಗ್ ಓನ್ಲಿ ದೆರ್ ಈಸ್ ನೋ ರೋಲ್. ನಮಗೆ ಇವಾಗ ಮೌಸಲ್ಲೆಲ್ಲ ನಮಗೆ ಹೀಗೊಂದು ರೋಲ್ ಮಾಡಲಿಕ್ಕೆ ಅಲ್ಲೊಂದು ಸಿಗುತ್ತೆ, ಒಂದು ಬಟನ್ ಥರ ನೀವು ನೋಡಿರ್ಬೋದು. ಓಕೆ, ಅದು ಇರ್ತಾ ಇರಲಿಲ್ಲ. ಜಸ್ಟ್ 3 keys are present. Okay, left, middle and right keys are present. And scroll mouse means ಅದರಲ್ಲಿ ಒಂದು ಸ್ಕ್ರೋಲ್ ಮಾಡಲಿಕ್ಕೆ ಇರುತ್ತೆ. ಯೂಶ್ವಲಿ ವಿ ವಿಲ್ ಸಿ. ಓಕೆ, ನಮಗೆ ಅದು ಇವಾಗ ಗೊತ್ತಾಗ್ತದೆ, ನೋಡ್ತಾ ಇರ್ತೇವೆ. ಲೈಬ್ರರಿ ಇದು ಏನೋ ಸೈಬರಿಗೆ ಹೋದರೆ ಅವ್ರು ನೀವು ಆಫೀಸ್ ಆರ್ ಕಾಲೇಜ್, you may have seen that type of the mouse, that is scroll mouse. There is a ball. Okay, one type na ball irutte, the half portion of ball is present, you can scroll that one. Okay, that is called scroll mouse. USB mouse means, yes, in olden days, that means manual mouse, it consists RJ port ಅಂತ ನಾವು ಕರಿತೇವೆ. ಓಕೆ, ಅದು ಏನು ಅಂದರೆ, ನೀವು ಓಲ್ಡ್ ಟೈಮಿನ ನೀವು ಒಂದು CPU ಎಲ್ಲ ಪರ್ಚೇಸ್ ಮಾಡಿದರೆ ಬ್ಯಾಕ್ ಸೈಡಲ್ಲಿ ಗ್ರೀನ್ ಕಲರ್ ಆರ್ ಪಿಂಕ್ ಕಲರ್ನದ್ದು ನಿಮಗೊಂದು ಪೋರ್ಟ್ ಇರುತ್ತೆ. The back side of the CPU, a pink color or a red color or a green color type of port is present. That port we are using for mouse or keyboard connection. ಓಕೆ, ಆ ಪೋರ್ಟನ್ನು ನಾವು ಮೌಸ್ ಆರ್ ಕೀಬೋರ್ಡ್ ಕನೆಕ್ಷನ್ಗೆ ಯೂಸ್ ಮಾಡ್ತಾ ಇದ್ವಿ. ಬಟ್ ನಾವು ದಟ್ ಪೋರ್ಟ್ RJ ಪೋರ್ಟ್ ಈಸ್ ರಿಪ್ಲೇಸ್ಡ್ ಬೈ USB, ದಟ್ ಈಸ್ ಯೂನಿವರ್ಸಲ್ ಸೀರಿಯಲ್ ಬಸ್. ಏನು USB ಅಂದರೆ, ಪೆನ್ ಡ್ರೈವ್ ನೋಡಿದ್ದೀರಿ ರೈಟ್? ನಿಮಗೆ when you require a movies or videos or photos, we will copy that files into your pen drive, right? A small chip ತರ ಇರುತ್ತಲ್ಲ pen drive, 16 GB, 32 GB, different types of pen drive ನೀವು ನೋಡಿರ್ತೀರಿ. ಓಕೆ, that is called USB also. ಅಂದರೆ ಡೈರೆಕ್ಟ್ ಆಗಿ ನಾವು ಅದನ್ನು ಇನ್ಸರ್ಟ್ ಮಾಡೋದು CPU ಗೆ. there is no extra software required, there is no extra wire required, there is no concept of a hardware issue or a driver required, nothing is required. Only we have that pen drive and we are just directly connecting into the computer system. ಡೈರೆಕ್ಟ್ಲಿ ನಾವು ಕನೆಕ್ಟ್ ಮಾಡುವಂಥದ್ದು. ಅದೇ ಥರ ಮೌಸಿನದ್ದು ವೈರ್ ಏನಿದೆ ಅದೇ ಥರ ಬರುತ್ತೆ.
okay, directly we are inserting into the computer, okay, everything, that software, driver, everything is present in mouse only. ಅರ್ಥ ಆಯ್ತಾ? USB mouse. And last one is wireless mouse, that is already you know in wireless keyboard, okay, there is no external wire is present, but a small transmitter or receiver ಅಂತ ಕಾನ್ಸೆಪ್ಟ್ ಎಲ್ಲ ಇರುತ್ತಲ್ಲ, ಆ ಟ್ರಾನ್ಸ್ಮಿಟರ್ ಇರುತ್ತೆ, using that we can use wireless mouse. I hope you got information about manual mouse, scroll mouse, USB mouse, wireless mouse. See, ಇದು ಯಾವುದಕ್ಕೂ ಎಕ್ಸ್ಪ್ಲನೇಷನ್ ಇಲ್ಲ, ಜಸ್ಟ್ ಅಲ್ಲಿ ನಿಮಗೆ ಏನಿದೆ ಅಂತಂದರೆ ಲಿಸ್ಟ್ ಮಾಡಲಿಕ್ಕೆ ಮಾತ್ರ ಇದೆ. I hope you got information about types of mouse. We will move on to the next concept, that is called joystick. ಏನು joystick ಅಂದರೆ? You may have visited malls, like in ಬ್ಯಾಂಗ್ಳೂರಲ್ಲಿ ನೀವೆಲ್ಲ ಹೋದರೆ ಒಂದು ಕೆಲವು ಮಾಲ್ಸ್ಗಳಿಗೆ ಹೋಗಿರ್ಬೋದು, ಓಕೆ. ನೆಕ್ಸ್ಟ್ ಮಂಗಳೂರಲ್ಲಿ ನೀವು ಸಿಟಿ ಸೆಂಟರ್, ಬಿಗ್ ಬಜಾರ್, ಈ ಥರದ ಕೆಲವು ಡಿಫ್ರೆಂಟ್ ಮಾಲ್ಸನ್ನೆಲ್ಲ ನೀವು ವಿಸಿಟ್ ಮಾಡಿರ್ಬೋದು, ಓಕೆ. ದೇರ್ ಇಸ್ ಎ ಫ್ಲೋರ್ ಕಾಲ್ಡ್ ಗೇಮ್ ಫ್ಲೋರ್ ಅಂತ ಇರುತ್ತೆ, ಆರ್ ಎಂಜಾಯ್ಮೆಂಟ್ ಫ್ಲೋರ್ ಅಂತ ಒಂದು ಕೆಲವು ಕಡೆಯಲ್ಲಿ ಇರುತ್ತೆ ಮಾಲ್ಗಳಲ್ಲೆಲ್ಲ. ಅಲ್ಲಿ ಏನು ನಿಮಗೇನು ಬೈಕ್ ರೇಸ್ ಈ ಥರದ್ದೆಲ್ಲ ಆಡ್ಬೋದು, ಅದರ ಹತ್ತಿರ ಒಂದು ಗೇರ್ ಅಂತ ಇಟ್ಟಿರ್ತಾರೆ, ಓಕೆ. ಆರ್ ನಿಮಗೆ ಕಾರ್ ರೇಸ್ ಅಂತ ಇರುತ್ತೆ, ಆರ್ ಯಾವುದೊಂದು ಶೂಟಿಂಗ್ ಗೇಮ್ಸ್ ಅಂತ ಇರುತ್ತೆ, ಓಕೆ, ಮೇ ಬಿ ಎಕ್ಸಾಂಪಲ್, ಓಕೆ. ಅಲ್ಲೆಲ್ಲ ನಮಗೆ ಪ್ಲೇ ಮಾಡಬೇಕು ಅಂತಾದರೆ ಕೆಲವು ಬಟನ್ಸ್ ಇಟ್ಟಿರ್ತಾರೆ, ಓಕೆ, ಒಂದು ಮೆಷಿನ್ ಥರ ಇರುತ್ತೆ, ದೇರ್ ಇಸ್ ಸಮ್ ಬಟನ್ಸ್ ಇಸ್ ಆರ್ ದೇರ್, there is a buttons are there, okay. ಈ ಥರದ್ದೆಲ್ಲ ಡಿಫ್ರೆಂಟ್ ನೀವು ಬಟನ್ಸ್ ಅಲ್ಲಿ ನೋಡಿರ್ತೀರಿ. ಪ್ಲಸ್ ಯು ಮೇ ಹ್ಯಾವ್ ಸೀನ್ ಎ ಗೇರ್, ಒಂದು ಟೈಪಿನ ಗೇರ್ ಥರದ್ದು ನೀವು ನೋಡಿರ್ತೀರಿ, ಓಕೆ. ಆಸ್ ದ ನೇಮ್ ಓನ್ಲಿ ಇಂಡಿಕೇಟಿಂಗ್ ಜಾಯ್ಸ್ಟಿಕ್, ಎಂಜಾಯ್, ಓಕೆ, ಎಂಜಾಯ್ ಮಾಡುವಂಥದ್ದು, ಓಕೆ. ಫಾರ್ ದಿ ಗೇಮ್ ಪರ್ಪೋಸಸ್ ವಿ ಕ್ಯಾನ್ ಯೂಸ್ ಎ ಇನ್ಪುಟ್ ಡಿವೈಸ್ ದ್ಯಾಟ್ ಈಸ್ ಕಾಲ್ಡ್ ಜಾಯ್ಸ್ಟಿಕ್ ಅನ್ನೋದನ್ನು ನಮಗೆ ಯೂಸ್ ಮಾಡಲಿಕ್ಕಾಗತ್ತೆ. ನೀವು ನೋಡಿರ್ಬೋದು, ಹೆಚ್ಚಿನವರು ಅದನ್ನು ನೋಡಿರ್ಬೋದು, ಆ್ಯಂಡ್ ಯು ಮೇ ಹ್ಯಾವ್ ಯೂಸ್ಡ್ ಆಲ್ಸೋ, ಓಕೆ. ನೀವು ಆ ಥರದ ಕಾನ್ಸೆಪ್ಟನ್ನು ಯೂಸ್ ಮಾಡಿರ್ಬೋದು ಜಾಯ್ಸ್ಟಿಕ್. ಆರ್ ಬೆಸ್ಟ್ ಎಕ್ಸಾಂಪಲ್, ವಿ ಮೇ ಹ್ಯಾವ್ ಸೀನ್ ದ್ಯಾಟ್ ಜೆ ಸಿ ಬಿ ಅಂತ ಇರುತ್ತಲ್ಲ, ಒಂದು ದೊಡ್ಡ ಒಂದು ಮೆಷಿನ್ JCB, ಅದು ವರ್ಕ್ ಆಗ್ತಾ ಇರುವಾಗ ಒಂದು ಟೈಪಿನ ಗೇರ್ ಇರುತ್ತೆ. ಇಟ್ಸ್ ನಾಟ್ ಜಸ್ಟ್ ನಮ್ಮ ಕಾರಲ್ಲಿರುವ ಗೇರ್ ಅಲ್ಲ, ಕಾರಲ್ಲಿರುವ ಗೇರ್ ಹೆಂಗಿರುತ್ತೆ, ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್, ರಿವರ್ಸ್, ಓನ್ಲಿ ಇಟ್ ವಿಲ್ ಪರ್ಫಾರ್ಮ್ ಅಪ್ ಆ್ಯಂಡ್ ಡೌನ್ ಆಪರೇಷನ್, ರೈಟ್. ಅಪ್ ಫಸ್ಟಿಗೆ ಹೋಗುವಂಥದ್ದು, ನ್ಯೂಟ್ರಲಿಂದ ಸೆಕೆಂಡ್, ಈ ಥರ ಬರುತ್ತೆ. ಬಟ್ ಇನ್ JCB ಹ್ಯಾಂಡಲ್ ದೆರ್ ಆರ್ 2 ಗೇರ್ಸ್ ಆರ್ ಪ್ರೆಸೆಂಟ್, ಓಕೆ. ಗೇರ್ಸ್, ಆ ಗೇರನ್ನು ನಮಗೆ ರೌಂಡ್ ಶೇಪಲ್ಲಿ ಆರ್ ಲೆಫ್ಟ್ ರೈಟ್, ಓಕೆ, 3 ಡೈರೆಕ್ಷನ್ ವಿ ಕ್ಯಾನ್ ಯೂಸ್ ದ್ಯಾಟ್ ಒನ್, ಓಕೆ. ಅದರದ್ದು ಮೂವ್ಮೆಂಟ್ ಆಗಬೇಕು ಅಂತಾದರೆ, ಅದರದ್ದು ಫ್ರಂಟ್ ಪೋರ್ಷನ್ ಇರುತ್ತಲ್ಲ ಅದು ಮೂವ್ಮೆಂಟ್ ಆಗಬೇಕು ಅಂತಾದರೆ, ಯೂಸಿಂಗ್ ದ್ಯಾಟ್ ಗೇರ್ ವಿ ಕ್ಯಾನ್ ಮೂವ್ ದ್ಯಾಟ್, ಆ ಫ್ರಂಟ್ ಪೋರ್ಷನನ್ನು ಮೂವ್ ಮಾಡಲಿಕ್ಕಾಗತ್ತೆ, ಹೌದಾ. ದ್ಯಾಟ್ ಈಸ್ ಎ ಟೈಪ್ ಆಫ್ ಒಂದು ಜಾಯ್ಸ್ಟಿಕ್ ಅಂತ ಕರೆಯಲ್ಲ, ಅದೊಂದು ಟೈಪಿನ ಗೇರ್ 3 ಡೈರೆಕ್ಷನಲ್ಲಿ ಹೋಗುತ್ತೆ. ಹೆಂಗೆ ಹೋಗುತ್ತೆ, ಒಂದು ಲೆಫ್ಟ್ ಟು ರೈಟ್, ಸಿ, one is X direction, maybe left, maybe right, okay. And next one Y direction, up or down ಅಂದರೆ ನಮಗೆ 4 ಪೋಲ್ ಇದೆಯಲ್ಲ, ನಾರ್ತ್, ಸೌತ್, ವೆಸ್ಟ್, ಈಸ್ಟ್, ಅಷ್ಟು ಪೋಲಲ್ಲಿ ನಮಗೆ ಮೂವ್ ಮಾಡಲಿಕ್ಕಾಗುತ್ತೆ. ಆ್ಯಂಡ್ ಒನ್ ಮೋರ್ ದ್ಯಾಟ್ ಈಸ್ Z ಪೋಲ್, ದ್ಯಾಟ್ ಈಸ್ ಟರ್ನ್ ಮಾಡಲಿಕ್ಕಾಗುತ್ತೆ. 4 ಡೈರೆಕ್ಷನ್, ಸೌತ್, ವೆಸ್ಟ್, ಈಸ್ಟ್, ನಾರ್ತ್, ಈ ಒಂದು ಪೋರ್ಷನಲ್ಲಿ ನಮಗೆ ಮೂವ್ ಮಾಡಲಿಕ್ಕಾಗುತ್ತೆ. ಪ್ಲಸ್ ವಿ ಕ್ಯಾನ್ ರೌಂಡ್ ಇಟ್ ದ್ಯಾಟ್ ಗೇರ್, ಓಕೆ. ನಮಗೆ ಒಂದು ಸರ್ಕಲ್ ಹೊಡಿಲಿಕ್ಕಾಗುತ್ತೆ. ನೀವು ನೋಡಿರ್ತೀರಿ JCB ಅಲ್ಲೆಲ್ಲ ವರ್ಕ್ ಇರುವಂಥದ್ದು. ದ್ಯಾಟ್ ಟೈಪ್ ಆಫ್ ದಿ ಗೇರ್ ಈಸ್ ಪ್ರೆಸೆಂಟ್ ಇನ್ ಸಮ್ ಸೈಬರ್ಸ್ ಆ್ಯಂಡ್ ಆಲ್, ಓಕೆ. ಆ ಥರದ್ದು ನೀವು ಸೈಬರ್ಸ್ ಎಲ್ಲ ನೋಡಿದ್ರು, ಜಸ್ಟ್ ಟು ಪ್ಲೇ ದಿ ಗೇಮ್ಸ್, ಓಕೆ. ದ್ಯಾಟ್ ಟೈಪ್ ಆಫ್ ಇನ್ಪುಟ್ ಡಿವೈಸ್ ಈಸ್ ಕಾಲ್ಡ್ ಜಾಯ್ಸ್ಟಿಕ್. ಸಿ, ವಿ ವಿಲ್ ಡಿಫೈನ್ ಇಟ್. It is an input device consisting of a stick that pivots on a base and reports its angle or direction to the device it is controlling, okay. ಒಂದು ಬೇಸ್ ಪೋರ್ಷನ್ ಅಂತಿರುತ್ತೆ, ಅದರ ಮೇಲ್ಗಡೆ ಒಂದು ಸ್ಟಿಕ್ ಥರ ಇರುತ್ತೆ. ನಮಗೆ ಅದನ್ನು ಮೂವ್ ಮಾಡಿದಾಗ ಆ ಆ್ಯಂಗಲ್ ಕ್ರಿಯೇಟ್ ಆಗ್ತಾ ಹೋಗುತ್ತೆ, ಆ್ಯಂಡ್ ದ್ಯಾಟ್ ಒನ್ ಈಸ್ ಕನ್ವರ್ಟೆಡ್ ಇಂಟು ಎ ಸಿಗ್ನಲ್, ನೆಕ್ಸ್ಟ್ ಮೂವ್ ಆಗ್ತಾ ಹೋಗುವಂಥ, ಜಸ್ಟ್ ಲೈಕ್ ಮೌಸ್ ಥರನೇ, ಓಕೆ. ಯೂಶ್ವಲಿ ಯೂಸ್ ಟು ಕಂಟ್ರೋಲ್ ವಿಡಿಯೋ ಗೇಮ್ಸ್ ಆ್ಯಂಡ್ ಸಿಮ್ಯುಲೇಟೆಡ್ ಪ್ರೋಗ್ರಾಮ್ಸ್, ಓಕೆ. ಸಿಮ್ಯುಲೇಟೆಡ್ ಪ್ರೋಗ್ರಾಮ್ಸ್ ಅಂದರೆ ಯು ಮೇ ಹ್ಯಾವ್ ಸೀನ್ in some English movies and all. See, if I want to create aeroplane, okay, ನಮಗೆ ಒಂದು ಏರೋಪ್ಲೇನ್ ಮಾಡಬೇಕು ಅಂತಂದರೆ ಡೈರೆಕ್ಟ್ಲಿ ವಿ ಆರ್ ನಾಟ್ ಕ್ರಿಯೇಟಿಂಗ್ ದ್ಯಾಟ್ ಏರೋಪ್ಲೇನ್, ರೈಟ್. ವಿ ವಿಲ್ ಡಿಸೈನ್ ಇಟ್. After the design takes place, we will do that simulation in computer. Simulation ಅಂದರೆ ಒಂದು
ಒಂದು ಡಯಾಗ್ರಾಮೆಟಿಕಲ್ ಆಗಿ ನಾವು ರೆಪ್ರೆಸೆಂಟ್ ಮಾಡುವಂಥದ್ದು. ಓಕೆ, ಅದನ್ನು ನಮಗೆ ಮೂವ್ ಮಾಡಬೇಕು ಅಂತೆಲ್ಲಾದರೆ ಜಾಯ್ಸ್ಟಿಕ್ಕನ್ನು ಯೂಸ್ ಮಾಡ್ಬೋದು. ಓಕೆ, ಎಟ್ ದ್ಯಾಟ್ ಟೈಮ್ ದ್ಯಾಟ್ ಇಟ್ ಮೀನ್ಸ್ ಇನ್ ಸಿಮ್ಯುಲೇಟೆಡ್ ಪ್ರೋಗ್ರಾಮ್ಸ್ ವಿ ಆರ್ ಯೂಸಿಂಗ್ ಎ ಕಾನ್ಸೆಪ್ಟ್ ಕಾಲ್ಡ್ ಜಾಯ್ಸ್ಟಿಕ್. ಆ್ಯಂಡ್ ಬೆಸ್ಟ್ ರಿಯಲ್ ಟೈಮ್ ಎಕ್ಸಾಂಪಲ್ ಇಸ್ ಕ್ರೇನ್, ಟ್ರಕ್ಸ್, ಅಂಡರ್ ವಾಟರ್ ವೆಹಿಕಲ್ಸ್. ಎಸ್ ರೈಟ್, ಇನ್ ಎನಿಮಲ್ ಪ್ಲಾನೆಟ್ ಅಂಡ್ ಆಲ್ ಕೆಲವು ನೀವು ಸೀಸನ್ ಅವ್ರು ಕೆಲವು ನೀವು ಸೆಷನಲ್ಲೆಲ್ಲ ನೋಡಿರ್ಬೋದು. ಅಂಡರ್ ವಾಟರ್, ಓಕೆ, ವಾಟರ್ನ ಕೆಳಗಡೆ ಹೋಗುವಂತಹ ಕೆಲವು ವೆಹಿಕಲ್ಸ್ ಇರುತ್ತೆ. ಓಕೆ, ಅದಕ್ಕೊಂದು ಪರ್ಟಿಕ್ಯುಲರ್ ನೇಮ್ ಇದೆ, ಐ ಫಾರ್ಗೆಟೆಡ್ ದ್ಯಾಟ್. ಓಕೆ, ಅದನ್ನು ನಮಗೆ ಮೂವ್ ಮಾಡಬೇಕು ಅಂತಂದರೆ ದಿಸ್ ಟೈಪ್ ಆಫ್ ಜಾಯ್ಸ್ಟಿಕ್ ಟೈಪಿನಂತಹ ಗೇರ್ಸ್ ಆರ್ ಪ್ರೆಸೆಂಟ್. ಓಕೆ, ಆ್ಯಂಡ್ ಬೆಸ್ಟ್ ಎಕ್ಸಾಂಪಲ್, ಒನ್ ಮೋರ್ ಎಕ್ಸಾಂಪಲ್ ಈಸ್ CCTV ಕ್ಯಾಮರಾಸ್. ಸಾರಿ, ಇಟ್ಸ್ ನಾಟ್ CCTV ಕ್ಯಾಮರಾಸ್, ಸರ್ವೇಲೆನ್ಸ್ ಕ್ಯಾಮರಾಸ್. ಡ್ರೋನ್ ಇದೆಯಲ್ಲ, ಮೇಲ್ಗಡೆ ಡ್ರೋನ್ ಪಾಸ್ ಆಗ್ತಾ ಇರುತ್ತಲ್ಲ, ಇದು ಆ ಡ್ರೋನ್ ನಮಗೆ ಮೂವ್ ಮಾಡಬೇಕು ಅಂತಾದರೆ ಆ ಟೈಮಲ್ಲಿ ವಿ ಕ್ಯಾನ್ ಯೂಸ್ ಜಾಯ್ಸ್ಟಿಕ್ ಟೈಪ್ ಆಫ್ ಇನ್ಪುಟ್ ಡಿವೈಸಸ್. ಸೊ ದಿಸ್ ಈಸ್ ಎ ಕಾನ್ಸೆಪ್ಟ್ ಆಫ್ ಜಾಯ್ಸ್ಟಿಕ್. ಐ ಹೋಪ್ ಯು ಗಾಟ್ ಇನ್ಫಾರ್ಮೇಷನ್ ಅಬೌಟ್ ಜಾಯ್ಸ್ಟಿಕ್. ಇನ್ನೊಂದ್ಸಲ ರಿಪೀಟ್ ಮಾಡ್ತೇನೆ, ಜಾಯ್ಸ್ಟಿಕ್ ಅಂದರೆ ಏನು ಅಂತ. ಜಾಯ್ಸ್ಟಿಕ್ ಅಂದರೆ ಇಟ್ ಈಸ್ ಎ ಇನ್ಪುಟ್ ಡಿವೈಸ್ ವಿಚ್ ಕನ್ಸಿಸ್ಟ್ ಬೇಸ್ ಆ್ಯಂಡ್ ಒಂದು ಸ್ಟಿಕ್ ಥರ ಇರುತ್ತೆ. ವಿ ಕ್ಯಾನ್ ಮೂವ್ ಇಟ್ ಇನ್ ಎನಿ ವೇ, ದಟ್ ಮೀನ್ಸ್ ನಾರ್ತ್, ಸೌತ್, ವೆಸ್ಟ್, ಈಸ್ಟ್ ಆರ್ ಇನ್ ಎ ಸರ್ಕ್ಯುಲರ್ ಮೂವ್. Okay, yes, the next concept is OMR. Yes, what is that OMR? Student, when you're coming to second PU, if you are interested to take part in engineering or in medical field, at that time you have an exam called JEE, NEET, after that CET, NET exam. Different types of the exams are there. Okay, entry exams are there. At that time there is no concept of a white color sheet. White color sheet ನಾವು ಇವಾಗ 10th ಅಲ್ಲೆಲ್ಲ ನಾವು ಬರಿತೇವಲ್ಲ, 5 marks 2 marks ಈ ಥರದ್ದು ಬರೆದುಕೊಂಡು ಹೋಗ್ತೇವಲ್ಲ, there is no concept of such type of the things that is present in PU or in degree life. ಫಾರ್ ದ ಎಂಟ್ರೆನ್ಸ್ ಎಕ್ಸಾಮು ಅಲ್ಲಿ ಏನು ಮಾಡ್ತಾರೆ ಅಂದರೆ ನಿಮಗೊಂದು ಶೀಟ್ ಕೊಡ್ತಾರೆ. ಓಕೆ, ಫಾರ್ ಎಕ್ಸಾಂಪಲ್ ಒಂದು ಕ್ವಶನ್ ಇರುತ್ತೆ, ಟುಡೇಸ್ ಡೇಟ್ 10, 11, 13, 20. ಓಕೆ, ಯು ಹ್ಯಾವ್ ಸೀನ್ ದಿಸ್ ಟೈಪ್ ಆಫ್ ದಿ ಶೀಟ್ಸ್. ಓಕೆ, ನೀವು ಶೀಟನ್ನು ನೀವು ನೋಡಿರ್ಬೋದು. ಫಾರ್ ಎಕ್ಸಾಂಪಲ್, ಇಫ್ ಯು ಆರ್ ಬ್ರದರ್ಸ್ ಆರ್ ಸಿಸ್ಟರ್ present in they are in medical or engineering field means ಅವ್ರ ಎಕ್ಸಾಮ್ ಬರೆದಿರುವಾಗ ನೀವು ಇದನ್ನು ನೋಡಿರ್ಬೋದು. ಈ ಥರ ಇರುತ್ತೆ. ಜಸ್ಟ್ ಯು ಆರ್ ಡೂಯಿಂಗ್ ಜಸ್ಟ್ ಎ ಶೇಡ್. ಇದನ್ನು ನೀವು ಶೇಡ್ ಮಾಡುವಂಥದ್ದು ಮಾತ್ರ. ಔಟ್ ಆಫ್ 4 ಎನಿ ಒನ್ ಯು ನೀಡ್ ಟು ಆನ್ಸರ್ ಇಟ್ಸ್ ಟುಡೇಸ್ ಡೇಟ್. ಓಕೆ, ಫಾರ್ ಎಕ್ಸಾಂಪಲ್ ಟುಡೇಸ್ ಡೇಟ್ ಈಸ್ 20 ಆರ್ 13 ಮೀನ್ಸ್ 13ಗೆ ಮಾತ್ರ ನಾವು ಪೆನ್ಸಿಲ್ ಆರ್ ಪೆನ್ನಲ್ಲಿ ಶೇಡ್ ಮಾಡ್ತೇವೆ. ಓಕೆ, ದಿಸ್ ಟೈಪ್ ಆಫ್ ದ ಶೀಟ್, ಓಕೆ, ದಿಸ್ ಟೈಪ್ ಆಫ್ ದ ಶೀಟ್ ಈಸ್ ಕಾಲ್ಡ್ OMR. ದಟ್ ಮೀನ್ಸ್ ಆಪ್ಟಿಕಲ್ ಮಾರ್ಕ್ ರೀಡಿಂಗ್ ಆ್ಯಂಡ್ ರೆಕಗ್ನಿಷನ್. ದ ಫುಲ್ ಫಾರ್ಮ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. OMR, ಆಪ್ಟಿಕಲ್ ಮಾರ್ಕ್ ರೀಡಿಂಗ್ ಆ್ಯಂಡ್ ರೆಕಗ್ನಿಷನ್. Once again I will repeat, ಆಪ್ಟಿಕಲ್ ಮಾರ್ಕ್ ರೀಡಿಂಗ್ ಆ್ಯಂಡ್ ರೆಕಗ್ನಿಷನ್. ಯಾಕೆ ನಾನು ರಿಪೀಟ್ ಮಾಡಿದ್ದು ಅಂದರೆ ನಂಗೆ ಮರೆತು ಹೋಗ್ತಾ ಇತ್ತು. ಓಕೆ, ಅದಕ್ಕೋಸ್ಕರ ನಾನು ರಿಪೀಟ್ ಮಾಡಿದ್ದು. ಎಸ್, ಯೂಸ್ಡ್ ಟು ರೀಡ್ ಎ ಡಾಕ್ಯುಮೆಂಟ್ ವಿಚ್ ಕನ್ಸಿಸ್ಟ್ ಪ್ರೀ ಪ್ರಿಂಟೆಡ್ ಫಾರ್ಮ್ಸ್ ವಿತ್ ಸರ್ಕಲ್. ನಾನು ಇವಾಗ ತಾನೇ ನಿಮಗೆ ಹೇಳಿದೆ, ಒಂದು ಶೀಟ್ ಪೇಪರ್ಸ್ ಇರುತ್ತೆ. ಇನ್ ದ್ಯಾಟ್ ಶೀಟ್ ಪೇಪರ್ ಪ್ರೀ ಪ್ರಿಂಟೆಡ್ ಕ್ವಶನ್ ಈಸ್ ಆಲ್ಸೋ ಪ್ರೆಸೆಂಟ್, ಪ್ಲಸ್ ಪ್ರೀ ಪ್ರಿಂಟೆಡ್ ಸಮ್ ಸರ್ಕಲ್ಸ್ ಆರ್ ಆಲ್ಸೋ ಪ್ರೆಸೆಂಟ್. ಒಂದು ಕೆಲವು ಸರ್ಕಲ್ಸ್ ಇರುತ್ತೆ, ನಾವು ಯಾವ್ದು ಆನ್ಸರ್ ನೋಡ್ಕೊಂಡು ಅದನ್ನು ಫೈಂಡ್ ಔಟ್ ಮಾಡಿ ಬರೆದ್ರಾಯ್ತು. ಹಿಯರ್ ABCD ಅಂತೆಲ್ಲ ಇರುವ ಚಾನ್ಸಸ್ ಇರುತ್ತೆ. ಸೊ OMR is nothing but optical mark reading recognition. It is a type of sheet paper which consists pre-printed forms, usually okay used in objective type answer paper evaluation. ನಾನು ಇವಾಗ ತಾನು ಹೇಳಿದಲ್ಲ, ಎಕ್ಸಾಮ್ ಟೈಮ್ JEE, CET, NEET ಅಲ್ಲೆಲ್ಲ ಒಂದು ಟೈಪ್ನ ಶೀಟ್ ಪೇಪರ್ ಕೊಡ್ತಾರೆ ಆನ್ಸರ್ ಬರೀಲಿಕ್ಕೆ. ದ್ಯಾಟ್ ಶೀಟ್ ಪೇಪರ್ ಇಸ್ ಕಾಲ್ಡ್ OMR, ಆನ್ಸರ್ ಶೀಟ್ ಪೇಪರ್. ಐ ಹೋಪ್ ಯು ಗಾಟ್ ಇನ್ಫಾರ್ಮೇಷನ್ ಅಬೌಟ್ OMR. ನೆಕ್ಸ್ಟ್ ವಿ ವಿಲ್ ಮೂವ್ ಆನ್ ಟು ದಿ OCR. See, you may have seen that scanning Aadhaar card or scanning voter ID or scanning some notes book and all. Okay, ನಿಮಗೆ PDF ಫಾರ್ಮ್ ಬೇಕು, ಬಟ್ ನಿಮಗೆ ಜೆರಾಕ್ಸ್ ಮಾಡಲಿಕ್ಕೆ ಇಷ್ಟ ಇಲ್ಲ, ಬಿಕಾಸ್ we need to pay 200. Okay, just take the example. Okay, I don't have a textbook but my friend have a textbook. What I will do, I can two options. That is, one, I can purchase a new book or I can Xerox it. But for two reasons, okay, ಅದು ಎರಡು ರೀಸನ್ಗೂ ಸಹ ಏನಾಗುತ್ತೆ ಗೊತ್ತಾ, I need to pay the money. ನನ್ನ ಮನಿಯನ್ನು ಪೇ ಮಾಡಬೇಕಾಗುತ್ತೆ. ಬಟ್
ಟು ಅವಾಯ್ಡ್ ದ್ಯಾಟ್ ಪ್ರಾಬ್ಲಮ್ ಅಂತ ಹೇಳಲ್ಲ, ಮನಿ ಸುಮ್ಮನೆ ವೇಸ್ಟ್ ಮಾಡೋದು ಬೇಡ ಅಂತ ಆಗುತ್ತೆ. ಬುಕ್ಕಿಗೆ ನಿಜವಾಗಿ ಮನಿ ಕೊಡುವಂಥದ್ದು ವೇಸ್ಟ್ ಅಲ್ಲ, ಓಕೆ, ವೇಸ್ಟ್ ಮಾಡೋದು ಬೇಡ ಅಂತ ಹೇಳುವಾಗ ದೆರ್ ಇಸ್ ಎ ಒನ್ ಮೋರ್ ಪಾಸಿಬಿಲಿಟೀಸ್ ಆಲ್ಸೋ ದೇರ್, ದ್ಯಾಟ್ ಈಸ್ ಯು ಕ್ಯಾನ್ ಸ್ಕ್ಯಾನ್ ದಿ ಪೇಪರ್. ಆ ಪೇಪರ್ ಇದೆಯಲ್ಲ ಅದನ್ನು ನಿಮ್ಗೆ ಸ್ಕ್ಯಾನ್ ಮಾಡಲಿಕ್ಕಾಗುತ್ತೆ, ಜಸ್ಟ್ ಲೈಕ್ ಕ್ಯಾಪ್ಚರಿಂಗ್ ದಿ ಇಮೇಜ್. ಓಕೆ, ಇಮೇಜನ್ನೆಲ್ಲ ನೀವು ಕ್ಯಾಪ್ಚರ್ ಮಾಡ್ತೇವಲ್ಲ ಅದೇ ಥರ ಒಂದು ನಮಗೆ ಒಂದು ಯಾರೋ ಬರೆದಿರ್ತಾರೆ, ನೋಟ್ಸ್ ಬರೆದಿರ್ತಾರೆ, ಅದನ್ನು ನಮಗೆ ಸ್ಕ್ಯಾನ್ ಮಾಡಲಿಕ್ಕಾಗುತ್ತೆ. ದ್ಯಾಟ್ ಸ್ಕ್ಯಾನಿಂಗ್ ಮೆಥಡ್ ಈಸ್ ಕಾಲ್ಡ್ ಆಪ್ಟಿಕಲ್ ಕ್ಯಾರೆಕ್ಟರ್ ರೆಕಗ್ನಿಷನ್. ಬೆಸ್ಟ್ ಎಕ್ಸಾಂಪಲ್, ನಾವು ಜೆರಾಕ್ಸಿಗೆಲ್ಲ ಮಿಷಿನಲ್ಲಿ ಕೊಟ್ಟಾಗ ನಿಮಗೊಂದು ಲೈಟ್ ಬರುತ್ತಲ್ಲ, ನೀವು ನೋಡಿರ್ಬೋದು, ಅಂತ ಒಂದು ಮೂವ್ ಆಗಿಕೊಂಡು ಒಂದು ಗ್ರೀನ್ ಲೈಟ್ ಆರ್ ಲೇಸರ್ ಲೈಟ್ ಮೂವ್ ಆಗುತ್ತೆ. ದ್ಯಾಟ್ ಈಸ್ ರೆಕಗ್ನೈಸಿಂಗ್ ದ ಕ್ಯಾರೆಕ್ಟರ್ ಫ್ರಮ್ ದ್ಯಾಟ್ ಮಿಷಿನ್ ಆರ್ ಫ್ರಮ್ ದ್ಯಾಟ್ ಬುಕ್. ಬುಕ್ಕಲ್ಲಿ ಏನು ಡೇಟಾ ಇರುತ್ತೆ, ಒಂದು ಇನ್ಫಾರ್ಮೇಷನ್ ಇರುತ್ತೆ, ಅದನ್ನು ಆಕ್ಸೆಸ್ ಮಾಡುವಂಥದ್ದು, ರೆಕಗ್ನಿಷನ್ ಮಾಡುವಂಥದ್ದು, ದ್ಯಾಟ್ ಈಸ್ ಕಾಲ್ಡ್ OCR. OCR ರೀಡ್ಸ್ ಎನಿ ಪ್ರಿಂಟೆಡ್ ಕ್ಯಾರೆಕ್ಟರ್ ವಿದೌಟ್ ಎನಿ ಸ್ಪೆಸಿಫಿಕ್ ಇಂಕ್. ಯಾವುದೇ ರೀತಿಯಾದಂತಹ ಇಂಕ್ ಅದಕ್ಕೆ ಬೇಡ. ಆ ಥರದ ಒಂದು ಮಿಷಿನ್ ಆರ್ ಆ ಥರದ ಒಂದು ಪ್ರೊಸೀಜರಲ್ಲಿ ವಿ ವಿಲ್ ನಾಟ್ ಯೂಸ್ ಇಂಕ್. ಯೂಸಿಂಗ್ OCR ಎ ಯೂಸರ್ ಕ್ಯಾನ್ ಸ್ಕ್ಯಾನ್ ಎ ಪೇಜ್ ಫ್ರಮ್ ಎ ಬುಕ್. ಆಲ್ರೆಡಿ ಐ ಟೋಲ್ಡ್. ಐ ಹೋಪ್ ಯು ಗಾಟ್ ಇನ್ಫಾರ್ಮೇಷನ್ ಅಬೌಟ್ OCR ಆಲ್ಸೋ. ಏನು OCR ಅಂದರೆ, ಒಂದು ಬುಕ್ ಎಲ್ಲ ಇರುತ್ತಲ್ಲ ಅದರಿಂದ ನನಗೆ ಐ ವಾಂಟ್ ಟು ಸ್ಕ್ಯಾನ್ ದಟ್ ಪೇಜ್. ಓಕೆ, ನನಗೆ ಒಂದು ಪೇಜನ್ನು ಸ್ಕ್ಯಾನ್ ಮಾಡಬೇಕು ಅಂತಾದರೆ ವಿದೌಟ್ ಎನಿ ಎಕ್ಸ್ಟ್ರಾ ಇಂಕ್, ಯೂಸೇಬಿಲಿಟಿ ಆಫ್ ಇಂಕ್, without any using of the ink, I can scan that page or I can scan that book using the concept called OCR. Okay, and next, today's last topic, that is MICR. ವಾಹ್, ಏನಪ್ಪ ಇದು MICR ಅಂದರೆ ಏನು ಅಂತಲೇ ಗೊತ್ತಿಲ್ಲಲ್ಲ. See what I wrote. See, first of all ನಾನು ಕರೆಕ್ಟ್ ಬರ್ದದ್ದೇ ಅರ್ಥ ಆಗಲ್ಲ, ಇನ್ನು ಈ ಥರ ಬರ್ದದ್ದು ಅರ್ಥ ಆಗುತ್ತಾ? ನೋ ರೈಟ್? ಯಾ, ಐ ರೋಟ್ 21096. ಓಕೆ, ದಿಸ್ ಟೈಪ್ ಆಫ್ ನಂಬರ್ಸ್ ಯು ಮೇ ಹ್ಯಾವ್ ಸೀನ್ ಇನ್ ಚೆಕ್ ಬುಕ್ಸ್. ಬ್ಯಾಂಕಲ್ಲಿ ನಾವು ಒಂದು ಚೆಕ್ ಎಲ್ಲ ಕೊಡ್ತಿದ್ರೆ ಅವ್ರು ನೀವು ಜಸ್ಟ್ ಗೂಗಲಲ್ಲಿ ಟೈಪ್ ಮಾಡಿ ನೋಡಿ. ಓಕೆ, ಜಸ್ಟ್ ಇಮೇಜ್ ಆಫ್ ಚೆಕ್ ಬುಕ್ನ ಒಂದು ಇಮೇಜ್ ನೋಡಿ ಗೂಗಲ್ ಇಮೇಜಸಲ್ಲಿ ಆರ್ ಯೂಟ್ಯೂಬಲ್ಲಿ ಯಾವುದರಲ್ಲಿ ಯಾರು ನೀವು ನೋಡಿ. ಅದ್ರ ಚೆಕ್ ಬುಕ್ನ ಕೆಳಗಡೆ ಅವ್ರ ಚೆಕ್ ಏನು ಪೇಜ್ ಇದೆಯಲ್ಲ, ಇನ್ ದ ಬಿಲೋ ಪೋರ್ಷನ್ ಕನ್ಸಿಸ್ಟ್ ಸೋ ಮೆನಿ ನಂಬರ್ಸ್, 10 ನಂಬರ್ಸ್ ಆರ್ 20 ನಂಬರ್ಸ್. ಓಕೆ, ಇನ್ ಡಬಲ್ ಕೋಟ್ ದೆರ್ ಆರ್ ಸೋ ಮೆನಿ ನಂಬರ್ಸ್ ಆರ್ ಪ್ರೆಸೆಂಟ್ ಇನ್ ದಿಸ್ ವೇ. ನಾರ್ಮಲಿ ನಾವು ಏನು ಬರಿತೇವೆ ಆ ವೇಯಲ್ಲಿ ಇರಲ್ಲ, ಒಂದು ಬೇರೆ ಸ್ಟೈಲಲ್ಲಿ ನಂಬರ್ಸ್ ಆರ್ ಪ್ರೆಸೆಂಟ್. ಹಿಯರ್ ಐ ರೋಟ್ 21096. ಓಕೆ, ಅದು ಒಂದು ಸ್ಪೆಷಲ್ ಟೈಪಿನ ಇಂಕಿಂದ ಅದನ್ನು ಬರೆದಿರ್ತಾರೆ. ಓಕೆ, ಆ ಬರೆದಿರ್ತಾರಲ್ಲ ಅದನ್ನು ಆಕ್ಸಸ್ ಮಾಡಬೇಕು ಅಂತಾದರೆ ನನಗೊಂದು ಮಿಷಿನ್ ಬೇಕು. ದ್ಯಾಟ್ ಈಸ್ ಕಾಲ್ಡ್ MICR, ಮ್ಯಾಗ್ನೆಟಿಕ್ ಇಂಕ್ ಕ್ಯಾರೆಕ್ಟರ್ ರೆಕಗ್ನಿಷನ್. ಓಕೆ, ಅರ್ಥ ಆಯ್ತಾ ಏನು ಅಂತ? ಸಿ, ಐ ವಿಲ್ ರಿಪೀಟ್ ಇಟ್ ಒನ್ಸ್ ಅಗೈನ್. ಚೆಕ್ ಬುಕ್ ಎಲ್ಲ ನೀವು ನೋಡಿರ್ತೀರಿ. ಓಕೆ, ಇನ್ ದ ಚೆಕ್ ಬುಕ್ ದ ಬಿಲೋ ಪೋರ್ಷನ್ ಕನ್ಸಿಸ್ಟ್ ಸೋ ಮೆನಿ ನಂಬರ್ಸ್. ಜಸ್ಟ್ ಚೆಕ್ ಇಟ್ ಫ್ರಮ್ ಎ ಗೂಗಲ್ ಇಮೇಜ್. ಓಕೆ, ಗೂಗಲ್ ಇಮೇಜಲ್ಲಿ ಒಂದ್ಸಲ ಚೆಕ್ ಮಾಡಿ. ದ ಬಿಲೋ ಪೋರ್ಷನ್ ಕನ್ಸಿಸ್ಟ್ ಆಫ್ ಸೋ ಮೆನಿ ನಂಬರ್ಸ್. ದಟ್ ನಂಬರ್ಸ್ ಆರ್ ರೋಟ್ ಇನ್ ನಾಟ್ ಇನ್ ನಾರ್ಮಲ್ ಫಾರ್ಮ್. ನಾರ್ಮಲ್ ಫಾರ್ಮಲ್ಲಿ ನಾವು ಏನು ಬರಿತೇವೆ ಆ ಫಾರ್ಮಲ್ಲಿ ಇರಲ್ಲ, ಇಟ್ ಈಸ್ ಇನ್ ಡಿಫ್ರೆಂಟ್ ಫಾರ್ಮ್. ಓಕೆ, in this way that numbers is present. To recognize that number from the check, okay, I require a special type of a device. That device is called magnetic ink character recognition input device. ಅದು ಒಂದು ಸ್ಪೆಷಲ್ ಟೈಪಿನ ಇಂಕ್ ಅದರಲ್ಲಿ ಇರುತ್ತೆ. ಆ ಸ್ಪೆಷಲ್ ಟೈಪಿನ ಇಂಕನ್ನು ಆಕ್ಸಸ್ ಆರ್ ರೆಕಗ್ನೈಸ್ ಮಾಡಲಿಕ್ಕೆ ಐ ಕ್ಯಾನ್ ಯೂಸ್ ಮ್ಯಾಗ್ನೆಟಿಕ್ ಇಂಕ್ ಕ್ಯಾರೆಕ್ಟರ್ ರೆಕಗ್ನಿಷನ್ ಯೂಸ್ಡ್ ಇನ್ ಬ್ಯಾಂಕ್ಸ್ ಟು ಪ್ರೊಸೆಸ್ ದಿ ಚೆಕ್ಸ್. ಚೆಕ್ ಕೊಟ್ಟಾಗ ಅದನ್ನು ಪ್ರೊಸೆಸ್ ಮಾಡಬೇಕಂದ್ರೆ ಅಲ್ಲೊಂದು ಮಿಷಿನ್ ಇರುತ್ತೆ. ದ್ಯಾಟ್ ಮಿಷಿನ್ ಇಸ್ ಕಾಲ್ಡ್ ಮ್ಯಾಗ್ನೆಟಿಕ್ ಇಂಕ್ ಕ್ಯಾರೆಕ್ಟರ್ ರೆಕಗ್ನಿಷನ್. ಹ್ಯೂಮನ್ ರೀಡೇಬಲ್ ನಂಬರ್ಸ್ ಆರ್ ಪ್ರಿಂಟೆಡ್ ಆನ್ ಚೆಕ್ ಯೂಸಿಂಗ್ ಸ್ಪೆಷಲ್ ಮ್ಯಾಗ್ನೆಟಿಕ್ ಇಂಕ್. ಐ ಆಲ್ರೆಡಿ ಟೋಲ್ಡ್ ರೈಟ್, ಚೆಕ್ ಬುಕ್ಕಲ್ಲಿ ನಮಗೊಂದು ಅರ್ಥ ಆಗುವಂತಹ ನಂಬರ್ಸ್ ಇರುತ್ತೆ. ಆ ನಂಬರ್ಸ್ ಹೇಗೆ ಪ್ರಿಂಟ್ ಆಗಿರುತ್ತೆ ಅಂದರೆ ಎ ಸ್ಪೆಷಲ್ ಟೈಪ್ ಆಫ್ ink. That ink is called magnetic ink. ಮ್ಯಾಗ್ನೆಟಿಕ್ ಇಂಕ್ ಅನ್ನೋ ಒಂದು ಕಾನ್ಸೆಪ್ಟ್ ಅನ್ನು ಯೂಸ್ ಮಾಡಿಕೊಂಡು ಆ ಚೆಕ್ ಅಲ್ಲಿ ನಂಬರ್ ಇರುತ್ತೆ. ಟು ಆಕ್ಸೆಸ್ ದಟ್ ಚೆಕ್ ನಂಬರ್ಸ್ ವಿ ಕ್ಯಾನ್ ಯೂಸ್ ಎ ಇನ್ಪುಟ್ ಡಿವೈಸ್ ಕಾಲ್ಡ್ MICR. ಸಿ ಸ್ಟೂಡೆಂಟ್ಸ್, ಕಾನ್ಸೆಪ್ಟ್ ಸ್ವಲ್ಪ ನಿಮಗೆ ಏನೋ ಒಂಥರ ಲಾಜಿಕಲ್ ಕಾನ್ಸೆಪ್ಟ್ ಅಂತ ಅನಿಸ್ಬೋದು, ಬಟ್ ಇದರಲ್ಲಿ ಇನ್ಫಾರ್ಮೇಷನ್ ಇಷ್ಟೇ ಬೇಕಾಗುತ್ತೆ. ಥಿಯರಿ ಎಲ್ಲಿ ಯೂಸ್ ಮಾಡ್ತೇವೆ, ಯಾಕೆ ಯೂಸ್ ಮಾಡ್ತೇವೆ, ಆರ್ ವಾಟ್ ಈಸ್ ದ ಕಾನ್ಸೆಪ್ಟ್ ಪ್ರೆಸೆಂಟ್ ಇನ್ ದ್ಯಾಟ್ ಪರ್ಟಿಕ್ಯುಲರ್ ಐಡಿಯಾ, ಅದರ ಒಳಗಡೆ ಏನಿದೆ ಅದರ ಇನ್ಫಾರ್ಮೇಷನ್ ಮಾತ್ರ ನಾವಿಲ್ಲಿ ಸ್ಟಡಿ ಮಾಡ್ಕೊಂಡು ಹೋಗೋದು. ದ ವೆರಿ ಬಿಗ್ ಆರ್ ಎ ವೆರಿ ಇಂಪಾರ್ಟೆಂಟ್ ಥಿಂಗ್ ಈಸ್ ದ ಫುಲ್ ಫಾರ್ಮ್.
ಅದು ಸ್ವಲ್ಪ ಇಂಪಾರ್ಟೆಂಟ್. ಓಕೆ, ಸೊ ವಿ ಕಂಪ್ಲೀಟೆಡ್ ದ ಫಸ್ಟ್ ಪಾರ್ಟ್, ದ್ಯಾಟ್ ಈಸ್ ಇನ್ಪುಟ್ ಡಿವೈಸ್. ವಿ ಕಂಪ್ಲೀಟೆಡ್ ಟುಡೇಸ್ ಕ್ಲಾಸ್. ಎಸ್, ಏನು ಮಾಡಬೇಕು ಅದನ್ನು ಒಂದ್ಸಲ ರಿಫ್ರೆಶ್ ಮಾಡುವ. ಎಸ್, ಇನ್ ಟುಡೇಸ್ ಕ್ಲಾಸ್ in yesterday's class we studied keyboard and types of keyboard, and in today's class we studied a concept called mouse ಅಂದ್ರೆ ಏನು, ಒಂದು ಬ್ಲಿಂಕ್ ಆಗ್ತಾ ಇರುತ್ತಲ್ಲ, ಅದು ಮೂವ್ ಆಗಲಿಕ್ಕೆ ಹೆಲ್ಪ್ ಆಗುವಂತಹ ಒಂದು ಇನ್ಪುಟ್ ಡಿವೈಸ್. ಆ್ಯಂಡ್ there are 4 types of, just listing that types is important: manual mouse, scroll mouse, USB mouse and wireless mouse. Next we studied a concept called another input device, that is joystick. As the name only it indicates, enjoy. Okay, enjoy ಮಾಡಲಿಕ್ಕೆ ಇರುವಂತಹ ಒಂದು ಇನ್ಪುಟ್ ಡಿವೈಸ್, that is nothing but ಏನದು ಜಾಯ್ಸ್ಟಿಕ್. ನಾವು ಗೇಮ್ ಎಲ್ಲ ಆಡಬೇಕು ಅಂತಾದರೆ ಆ ಟೈಮಲ್ಲಿ ನಾವು ಯೂಸ್ ಮಾಡ್ತೇವೆ ಜಾಯ್ಸ್ಟಿಕ್ನ. ದ ಬೆಸ್ಟ್ ಎಕ್ಸಾಂಪಲ್ ಈಸ್ JCB. ಹೌದಾ, JCB ಅದು ಒಂದು ಫ್ರಂಟ್ ಪೋರ್ಷನ್ ಮೂವ್ ಎಲ್ಲ ಆಗಬೇಕು ಅಂತಂದರೆ there are 2 gears are present. It will move up or down, or it will move left or right, or it will move just like circle ಟೈಪಲ್ಲಿ ಮೂವ್ ಮಾಡಲಿಕ್ಕಾಗುತ್ತೆ. that is called joystick, and it is used in cranes and all. And next we studied OMR. The best example is CET ಎಕ್ಸಾಮ್ ಇವಾಲ್ಯೂಯೇಷನ್ ಆಗುವ ಪೇಪರ್ ಎಲ್ಲ ಇದೆಯಲ್ಲ, ಅವ್ರು ನಾವು ಆನ್ಸರ್ ಬರೆಯುವ ಪೇಪರ್ ಇದೆಯಲ್ಲ, ಅದನ್ನೆಲ್ಲ OMR ಶೀಟ್ ಅಂತ ಕರೀತಾರೆ. ಇಟ್ ಕನ್ಸಿಸ್ಟ್ ಎ ಪ್ರೀ ಪ್ರಿಂಟೆಡ್ ಡೇಟಾ. ಓಕೆ, ನೆಕ್ಸ್ಟ್ ವಿ ವಿಲ್ ಸ್ಟಡಿಡ್ OCR. ಇನ್ OCR ದೆರ್ ಇಸ್ ನೋ ಕಾನ್ಸೆಪ್ಟ್ ಆಫ್ ಎನಿ ಇಂಕ್ ಅಂತ ಇದೆಯಲ್ಲ, ಆ ಥರದ ಕಾನ್ಸೆಪ್ಟ್ ಇಲ್ಲ. ಜಸ್ಟ್ ಇಸ್ಟ್ ಆಕ್ಸಸ್ ದಿ ಡೇಟಾ. ಓಕೆ, ಡಾಟಾವನ್ನು ಆಕ್ಸೆಸ್ ಮಾಡಿ ಕೊಡುತ್ತೆ. ನೆಕ್ಸ್ಟ್ ಅದನ್ನು ನಮಗೆ PDF-ಗೆಲ್ಲ ಕನ್ವರ್ಟ್ ಮಾಡಲಿಕ್ಕಾಗುತ್ತೆ. ಓಕೆ, that is using a concept called OCR. ಬೆಸ್ಟ್ ಎಕ್ಸಾಂಪಲ್ ಯಾವುದು, ಸ್ಕ್ಯಾನ್ ಮಾಡುವಂಥದ್ದು, ಪೇಜ್ ಆರ್ ಬುಕ್ಕನ್ನು ಸ್ಕ್ಯಾನ್ ಮಾಡ್ತೇವಲ್ಲ, ಅದಕ್ಕೆ ನಾವು OCR ಅನ್ನು ಯೂಸ್ ಮಾಡ್ತೇವೆ. ಆ್ಯಂಡ್ ನೆಕ್ಸ್ಟ್ ದ ಲಾಸ್ಟ್ ಕಾನ್ಸೆಪ್ಟ್ ವಿ ಸ್ಟಡಿಡ್, that is MICR. Usually it will be definitely using in checkbooks. To process the checkbook we can use MICR ಅನ್ನೋ ಒಂದು ಇನ್ಪುಟ್ ಡಿವೈಸ್ ಇದೆಯಲ್ಲ, ಅದನ್ನು ನಾವು ಯಾಕೆ ಯೂಸ್ ಮಾಡ್ತೇವೆ ಅಂದರೆ, ಚೆಕ್ ಬುಕ್ಕಲ್ಲಿ ಎಲ್ಲ ನಂಬರ್ಸ್ ಇರುತ್ತೆ, ಅದೊಂದು ಟೈಪಿನ ಮ್ಯಾಗ್ನೆಟಿಕ್ ಇಂಕಿಂದ ಬರೆದಿರ್ತಾರೆ. ಟು ಆಕ್ಸಸ್ ದ್ಯಾಟ್ ನಂಬರ್ಸ್ ವಿ ಕ್ಯಾನ್ ಯೂಸ್ ಎ ಸ್ಪೆಷಲ್ ಡಿವೈಸ್, ದ್ಯಾಟ್ ಈಸ್ ಕಾಲ್ಡ್ MICR. So that's about today's class, students. I hope you enjoyed today's class. ನಿಮಗೆ ಅರ್ಥ ಆಯಿತು ಅಂತ ಅಂದ್ಕೊಳ್ತೇನೆ. In next class we will see output device. Input device complete ಆಯಿತು. Output device we are seeing only 3 topics, that is one monitor, and next one printer, and next one speaker. After that next concept is memory device. There we can finish the chapter. ಅರ್ಥ ಆಯ್ತಾ ಇದೆ ಏನು ಅಂತ ಈ ಕಾನ್ಸೆಪ್ಟ್ ಎಲ್ಲ. ಓಕೆ, ಸೊ ಇನ್ ದಿಸ್ ಟುಡೇಸ್ ಕ್ಲಾಸ್ ವಿ ಸ್ಟಡಿಡ್ ಇನ್ಪುಟ್ ಡಿವೈಸ್, ದಟ್ ಈಸ್ ಮೇನ್ಲಿ 4, ದಟ್ ಈಸ್ ಮೌಸ್, ಜಾಯ್ಸ್ಟಿಕ್, ದೆನ್ OCR, OMR, MICR ವಿ ಸ್ಟಡಿಡ್. ಓಕೆ, ಐ ಹೋಪ್ ಯು ಗಾಟ್ ಸಮ್ ಇನ್ಫಾರ್ಮೇಷನ್ ಅಬೌಟ್ ಇನ್ಪುಟ್ ಡಿವೈಸ್. ಥ್ಯಾಂಕ್ ಯು. ಅರ್ಥ ಆಗ್ತಾ ಇಲ್ಲ ಅಂತಾದರೆ ಕ್ಲಾಸ್ ಮತ್ತೊಂದು ಸಲ ನೋಡಿ. ಓಕೆ, ಏನೋ ಡೌಟ್ ಇದ್ದರೆ ಪಿಂಗ್ ಮಿ, ಮೆಸೇಜ್ ಮಾಡಿ ಆರ್ ಕಾಂಟ್ಯಾಕ್ಟ್ ಮಾಡಿ. ಓಕೆ, ಡೌಟ್, ಇನ್ಫಾರ್ಮೇಷನ್ ಎಕ್ಸ್ಟ್ರಾ ಬೇಕು ಆರ್ ಅರ್ಥ ಆಗ್ತಾ ಇಲ್ಲ ಅಂತಾದರೆ, ಆರ್ ಇಫ್ ಯು ಹ್ಯಾವ್ ಎನಿ ಕಮೆಂಟ್, just contact me. Okay, thanks a lot.